ಓ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಃ ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂಚೀವಾಸಾಯ ವಿದ್ಮಹೇ ಶಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರಗಳ ಕುರಿತು ನಾವು ವಿಚಾರವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸಮಾಧಿ ಪಾದ ಮುಕ್ತಾಯ ಆಗಿ ಸಾಧನಾ ಪಾದಕ್ಕೆ ಬಂದಿದ್ದೀವಿ. ಸಾಧನ ಪಾದದಲ್ಲಿ ನಾವು ಸಾಕಷ್ಟು ಸೂತ್ರಗಳನ್ನು 27 ಸೂತ್ರಗಳನ್ನು ನಾವು ಗಮನಿಸಿದ್ವಿ. ಎಂದಿನಂತೆ ಶಿಷ್ಯ ಅರ್ಜುನ ಬಂದ. ನಮ್ಮ ಕಾಲ್ಪನಿಕ ಶಿಷ್ಯ, ನಮ್ಮೆಲ್ಲರ ಪ್ರತಿನಿಧಿ, ನಮ್ಮ ಕಾಲ್ಪನಿಕ ಗುರು ಪತಂಜಲಿಗಳೇ. ನಿಗದಿತ ಸಮಯಕ್ಕೆ ಬಂದು ಗುರುಗಳ ಹತ್ರ ಹೇಳ್ದ, ಕಳೆದ ಬಾರಿ ನೀವು 7 ಹಂತಗಳನ್ನ ಹೇಳಿದ್ರಿ. ನಮ್ಮ ಪ್ರಜ್ಞೆ ಹೇಗೆ 7 ಹಂತಗಳಲ್ಲಿ ಮೇಲ್ಮುಖವಾಗಿ ಹೋಗುತ್ತೆ. ಬಹಳ ಸ್ಥೂಲವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮೊದಲು ನಾವು ಯಾವುದೇ ಒಂದು ವಿಷಯ ವಸ್ತುವಿನ ಮೇಲೆ ಧ್ಯಾನಸ್ಥರಾದ್ರೆ ಮೊದಲು ನಾವು ಅದರ ಬಾಹ್ಯ ಲಕ್ಷಣಗಳು, ಗ್ರಾಸ್, ಅದನ್ನು ಗಮನಿಸ್ತೀವಿ. ಅದರಲ್ಲಿ ಮನಸ್ಸು ನಿಲ್ಲೋದೇ ಕಷ್ಟ. ಅದಕ್ಕೆ ಪತಂಜಲಿಗಳು ಕೊಟ್ಟಂತ ಮೊದಲನೇ ಹಂತದ ಹೆಸರು ಸವಿತರ್ಕ, ಸ್ಟೇಜ್ 1. ಆಮೇಲೆ ಕೇವಲ ವಸ್ತುವಶ ವಿಷಯದಲ್ಲೇ ನಾವು ನಿಲ್ಲಿಸಿ ಇದಕ್ಕೆಲ್ಲ ಬಾಹ್ಯ ಲಕ್ಷಣಗಳು, ಗ್ರಾಸ್, ಅದನ್ನೆಲ್ಲ ನಾವು ಸ್ತಬ್ಧ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದು ನಿರ್ವಿತರ್ಕ, 2ನೇ ಹಂತ. ಆಮೇಲೆ ಸೂಕ್ಷ್ಮ ಅಂತ ಹೇಳಿದ್ರೆ ನಾವೇನೇ ನೋಡಿದ್ರು ಅದು ಮನಸ್ಸು ಏನನ್ನು ಗ್ರಹಿಸುತ್ತೆ, ಸೂಕ್ಷ್ಮವನ್ನೇ ಗ್ರಹಿಸೋದು. ತನ್ಮಾತ್ರಗಳಿರ್ಬೋದು, ಈ ಥರದ್ದು, ಅಥವಾ ಭಾವನೆಗಳು, ಇದೆಲ್ಲ ಸವಿಚಾರ, ಇದು 3ನೇ ಹಂತ. ಆಮೇಲೆ ಇದರ ಸಾರವನ್ನು ಹಿಡಿದ್ರೆ ಅದು ನಿರ್ವಿಚಾರ. ಈ ನಿರ್ವಿಚಾರದಲ್ಲಿ ನಾವು ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದು ತಾನೇ ತಾನಾಗಿ ನಮಗೆ ಆನಂದದ ಹಂತಕ್ಕೆ ಕೊಂಡೊಯ್ಯುತ್ತೆ. ನಂತರ ಈ ಆನಂದ ಯಾರಿಗೆ, ಅಥವಾ ಇದರ ಹಿಂದಿರುವ ಆ ಒಂದು ಸಾಕ್ಷಿ ಏನು, ಅದು ಅಸ್ಮಿತಾ, ಅದು 6ನೇ ಹಂತ. ಇದೆಲ್ಲವೂ ನಿರ್ಬೀಜ ಸಬೀಜ ಸಮಾಧಿಯ ಹಂತಗಳು. ಇದನ್ನು ಮೀರಿದ್ದು ನಿರ್ಬೀಜ ಸಮಾಪತ್ತಿ ಅಥವಾ ನಿರ್ಬೀಜ ಸಮಾಧಿ. ಇದು 7ನೇ ಹಂತ. ಇದು ಅನುಭವದಿಂದ ಬರಬೇಕು. ಇದೆಷ್ಟೇ ನಾವು ಹೇಳಿದ್ರು
ಅದು ನಾವು ಅನುಭವಿಸಿದ್ರೇನೆ ಈ ಹಂತಗಳನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ. ಹಾಗಾಗಿ ಪಾಪ ಅರ್ಜುನ ಬಂದು ಹೇಳ್ಕೊಂಡ, ಗುರುಗಳೇ ಇದು ಜಟಿಲ, ಕಷ್ಟ. ಅದಕ್ಕೆ ಗುರುಗಳಂದ್ರು, ನಿಜವಾಗ್ಲೂ ಇದು ಕಷ್ಟನೇನಪ್ಪ, ಆದರೆ ಹಂತ ಹಂತವಾಗಿ ನೀನು ಹೋಗ್ಬೇಕು, ಅದು ಏಕಾಏಕಿ ಆಗುವಂಥದ್ದು ಅಲ್ಲ. ಹಾಗಾದ್ರೆ ಕಷ್ಟನ ಗುರುಗಳಂದ್ರು, ಕಷ್ಟ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಕ್ಲೇಶಗಳಿಂದ ಅದು ಕಷ್ಟ ಆಗುತ್ತೆ ಹೊರತು ವಸ್ತುಶಃ ಇವೆಲ್ಲ ಬಹಳ ಸುಲಭವಾಗಿರ್ತಕ್ಕಂಥದ್ದು, ಅಷ್ಟೊಂದು ಜಟಿಲ ಏನಿಲ್ಲ. ಆದರೆ ನಾವು ನಮ್ಮ ನೈಜ ಸ್ವರೂಪವನ್ನು ಮರೆತು ಬಿಡ್ತೀವಿ, ಬಹಳ ಸುಲಭವಾಗಿ ಮರೆತು ಬಿಡ್ತೀವಿ. ನಮಗೇನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಮರೆತು ಬಿಡ್ತೀವಿ. ನಾವೆಲ್ಲವನ್ನು ಮರೆತುಕೊಳ್ಳೋದ್ರಿಂದ ಏನಾಗ್ಬಿಡುತ್ತೆ, ಸಮಸ್ಯೆ. ಕೆಲವೆಲ್ಲ ನಾವು ಏನಾದ್ರು ಕೇಳಿಸ್ಕೊಂಡಾಗ ಏನೋ ಒಂದು ಸ್ವಲ್ಪ ಹಿತ ಅನಿಸುತ್ತೆ, ಮತ್ತೆ ನಮ್ಮ ಜೀವನದ ಒಂದು ಗೊಂದಲಗಳಿಗೆ ಸಿಕ್ಕಾಕೊಟ್ಟಾಗ ಮರೆತು ಬಿಡ್ತೀವಿ. ಹಾಗಾಗಿ ಎಲ್ಲ ಒಮ್ಮೊಮ್ಮೆ ಸಂತಸದಿಂದ ಇರ್ತೀವಿ, ಬಹುಪಾಲು ವೇಳೆ ದುಃಖದಲ್ಲೇ ಕಳೀತಾ ಇರ್ತೀವಿ, ಮನಸ್ಸೆಲ್ಲ ಭಾರವಾಗೇ ಇರುತ್ತೆ. ಕಾರಣ ಏನಪ್ಪ, ಬಹಳ ಸಹಜವಾಗಿರ್ತಕ್ಕಂತಹ ನಮ್ಮ ನಿಜ ಸ್ವರೂಪವನ್ನು ಮರ್ತು ಬಿಡ್ತೀವಪ್ಪ ಶಿಷ್ಯ. ಅದಕ್ಕೆ ಜ್ಞಾಪಕ ಇಟ್ಕೊಂಡಿರ್ಬೇಕು, ನಮ್ಮ ನಿಜ ಸ್ವರೂಪದ ಅರಿವು ನಮಗಿರ್ಬೇಕು, ಅದನ್ನು ಮರೆತು ಬಿಡ್ತೀವಿ. ಗುರುಗಳು ಮುಂದುವರೆದು ಹೇಳಿದ್ರು, ನೋಡಪ್ಪ ಇದು ಅನೇಕ ವೇಳೆ ಆಗುತ್ತೆ. ಈ ಕೆಲವು ಪ್ರಸಿದ್ಧ ದೇವಸ್ಥಾನಗಳಿರ್ತಕ್ಕಂತಹ ಊರುಗಳಲ್ಲಿ ಆ ದೇವಸ್ಥಾನದ ಆನೆ ಒಂದಿರುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ಬಹಳಷ್ಟು ಆನೆಗಳಿರುತ್ತೆ, ಇನ್ನು ಕೆಲವು ದೇವಸ್ಥಾನ 1-2 ಆನೆಗಳಿರುತ್ತೆ. ಆನೆಗಳೇನೇನು ಮಾಡ್ತಾರೆ, ಸಾಯಂಕಾಲ ಕರ್ಕೊಂಡು ಹೋಗ್ತಾರೆ ಅಂಗಡಿ ಬೀದಿ. ಅಂಗಡಿದವರೆಲ್ಲ ಅದಕ್ಕೆ ಏನೋ ಒಂದಷ್ಟು ಆಹಾರಗಳು ಕೊಡ್ತಾರೆ, ಬೆಲ್ಲ, ಅಕ್ಕಿ, ತೆಂಗಿನಕಾಯಿ, ಏನೋ ಒಂದು ಭಕ್ತಿ, ಏನೋ ಒಂದು ವಿಶ್ವಾಸ ಕೊಡ್ತಾರೆ. ಅದೆಲ್ಲ ತಿನ್ನುತ್ತೆ. ಅದ್ರ ಮೇಲೆ ಒಬ್ಬ ಮಾವುತ ಕೂತಿರ್ತಾನೆ. ಅವನಿಗೆ ಹೆಚ್ಚಿಗೆ ಕೆಲಸ ಇಲ್ಲ, ಅಭ್ಯಾಸ ಆಗ್ಬಿಟ್ಟಿದ್ರೆ ಆನೆಗೆ ಗೊತ್ತು ಎಲ್ಲಿ ಹೋಗ್ಬೇಕು, ಯಾವ ಅಂಗಡಿಗೆ ಏನ್ ಸಿಗುತ್ತೆ ಎಲ್ಲ ಗೊತ್ತು, ಅಪ್ಪಾಡಿ ಅದು ಹೋಗ್ತಾ ಇರುತ್ತೆ. ಅವನ ಆನೆ ಮೇಲೆ ಆರಾಮ್ ಕೂತಿರೋದಷ್ಟೇ. ಆ ಊರಿನ ಬೀದಿ ನಾಯಿಗಳೇನು ಮಾಡುತ್ತೆ, ಅವು ಅಟ್ಟಿಸ್ಕೊಂಡ್ಬರುತ್ತೆ. ಯಾವ್ದನ್ನ, ಆನೆನ ನೋಡಿದಿರಾ, ಆನೆನ ಬೊಗಳ್ಕೊಂಡು ಬರುತ್ತೆ. ತುಂಬಾ ಹತ್ರ ಬರಲ್ಲ, ಅದಕ್ಕೂ ಗೊತ್ತು. ಆನೆಗೂ ನಾಯಿಗೂ ಏನ್ರಿ, ಅದೇನ ಸೊಂಡ್ಲ ಹತ್ರ ಸಿಕ್ಕಿದ್ರೆ ಅದು ಒಂದ್ಸತಿ ಹೋದ್ರೆ ಆಗೋಯ್ತಲ್ಲ, ನಾಯಿ ಕತೆ ಕ್ಲೋಸ್. ಆದ್ರೂ ಅದು ಬೊಗಳೋದು ಬಿಡಲ್ಲ, ಅದು ಅಟ್ಟಿಸ್ಕೊಂಬಂದು ಬೊಗಳುತ್ತೆ. ಅದು ಒಂದೊಂದು ನಾಯಿ ಒಂದೊಂದು ಪ್ರಾಂತ್ಯದಲ್ಲಿರುತ್ತೆ, ಅಥವಾ 1-3-4 ನಾಯಿನ. ಅದೆಲ್ಲ ಬೊಗಳಿದಾಗ ಈ ಮಾವುತ ಮೇಲಿರೋವನು ಅವನು ಬೆಚ್ಚಿಬಿದ್ದು ಅಯ್ಯೋ ಅಂತ ಕಾಲು ತೆಗೆಯೋದು, ಕೈ ತೆಗೆಯೋದು, ಹಿಂಗ್ ನೋಡೋದು, ಗಾಬರಿಯಿಂದ ಎಲ್ಲ ಮಾಡ್ತಾ ಇದ್ರೆ ಅವನು ನೋಡಿದವ್ರು ಏನಂತಾರೆ, ಅವನಿಗೇನಾದ್ರು ಭಯ ಬೇಕೇನ್ರಿ? ಯಾಕೆ ಬೇಕಾಗಿಲ್ಲ? ಆನೆ ಮೇಲೆ ಕೂತಿರೋದು, ಭಯ ಪಡೋದಕ್ಕೆ ಕಾರಣನೇ ಇಲ್ಲ. ಅಕಸ್ಮಾತ್ ಆನೆ ಮೇಲೆ ಕೂತಿದ್ದೀನಿ ಅದು ಮರ್ತು ಬಿಟ್ರೆ ಅವನು ಏನ್ ಮಾಡ್ತಾನೆ, ಬಂದ್ರೆ ಬೆಚ್ಚಿಬಿಡ್ತಾನೆ, ಕಾಲಿಂಗ್ ತೆಗಿತಾನೆ, ಕೈಯಿಂಗ್ ತೆಗಿತಾನೆ, ಈಗ ನೋಡ್ತಾನೆ, ಆತಂಕ, ಇನ್ನೆಲ್ಲಿ ಬಂದ್ಬಿಡುತ್ತೋ ನಾಯಿ, ಇನ್ಯಾವ ನಾಯಿ ಬರುತ್ತೋ ನೋಡ್ತಾ ಇರ್ತಾನೆ. ಆನೆ ಮೇಲಿದ್ದೀನಿ ಅನ್ನೋದು ಖಾತ್ರಿ ಇದ್ರೆ ಏನ್ ಮಾಡ್ತಾನೆ, ಆರಾಮಾಗಿ ಆ ನಾಯಿ ಹಿಂಗ್ ಬೊಗಳ್ತಾ ನೋಡ್ತಾನೆ. ಈಗ ನಾಯಿನ ಬೊಗಳ್ತಾ ಇದ್ರು ನಗ್ತಾನೆ ಸುಮ್ಮನೆ ಅಷ್ಟೇ. ನಾಯಿ ಪಾಡ್ ನಾಯಿ ಬೊಗಳ್ತಾ ಏನಿಲ್ಲ, ಆರಾಮಾಗಿ ಗೊತ್ತು. ಯಾಕೆ, ಆನೆ ಅದೇನ್ ನಾಯಿ ಇಂಥ 100 ನಾಯಿ ಬಂದ್ರು ಏನು ಮಾಡಕ. ಹಾಗೆ ಕಡೆಯ ಅರ್ಜುನ, ನೀನು ನಿನ್ನ ನಿಜ ಸ್ವರೂಪವನ್ನು ಮರೆತಿರೋದ್ರಿಂದ ಕ್ಷಣ ಕ್ಷಣವೂ ಭಯದಲ್ಲಿ ಬೇಯ್ತಾ ಇದೀಯಾ. ಮನಸ್ಸಿನಲ್ಲಿ ಏನೇನೋ ಬರ್ತಾ ಇರುತ್ತೆ, ಎಲ್ಲದಕ್ಕೂ ಸಿಗಾಕೋತಾ ಇರ್ತೀಯ. ಮನಸ್ಸು ನಾಯಿ ಥರನೇ ಬೊಗಳ್ತಾ ಇರುತ್ತೆ, ಏನೋ ಬೊಗಳುತ್ತೆ.
ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಅದನ್ನ ಯೋಚನೆ ಮಾಡಿ ಒದ್ದಾಡ್ಕೊಂಡು ಕಾಲ ಕಳೀತಾರೆ. ದಟ್ ಇಸ್ ಅ ಲಾಟ್ ಆಫ್ ಸೆಲ್ಫ್ ಟಾಕ್. ಆ ಒಂದು ಪಿಸುಗುಟ್ಟುವಿಕೆ ಎಲ್ಲರ ತಲೆಯಲ್ಲೂ ನಡೀತಾ ಇರುತ್ತೆ. ಏನೋ ಪಿಸುಗುಡ್ತಾ ಇರುತ್ತೆ ಮನಸ್ಸು ಆ ಗೊಂದಲದಲ್ಲಿ. ದಟ್ ಈಸ್ ವಾಟ್ ಕಾಲ್ಡ್ ನೆಗೆಟಿವ್ ಥಾಟ್ಸ್. ಮೋಸ್ಟ್ ಆಫ್ ಇಟ್ ಈಸ್ ನೆಗೆಟಿವ್ ಥಾಟ್ಸ್. ಹಾಗಾಗಿ ನೆಗೆಟಿವ್ ಥಾಟ್ಸ್ ಇಂದ ಯಾತಕ್ಕೆ ಹೊರಗಡೆ ಬರೋದು ಕಷ್ಟ ಅಂದ್ರೆ ಇದಕ್ಕೆ ಕಷ್ಟ. ಯಾಕೆ? ನಾನು ಸಾಕ್ಷಿ ಸ್ವರೂಪ, ನಾನು ಆತ್ಮಸ್ವರೂಪ ಮರ್ತು ಬಿಡ್ತೀವಿ. ಮರ್ತು ಬಿಟ್ಟಿರೋದ್ರಿಂದ ಎಲ್ಲ ಗೋಳೋ ಗೋಳು. ಕೂತಿರೋದು ಆನೆ ಮೇಲೆ. ಇಲ್ಲ ಜ್ಞಾನ ಇರಬೇಕು. ಏನು? ಐ ಆಮ್ ದಿ ಇನ್ಫೈನೈಟ್ ಬ್ರಹ್ಮ ಅಂತ. ಇಲ್ಲ ನಾನು ಭಕ್ತ. ಯಾವ್ದಾರು ಭಕ್ತ? ಈಶ್ವರನ ಭಕ್ತನ, ವಿಷ್ಣುವನ್ ಭಕ್ತನ, ಅವನೇ ನನ್ನ ಜೊತೆ ಇರ್ಬೇಕಾದ್ರೆ ನನಗೆಂತ ಭಯ ಅಂತ. ನೀನು ಭಕ್ತನೂ ಅಲ್ಲ ಜ್ಞಾನನೂ ಅಲ್ಲ ಅಂದ್ರೆ ಎಡಿಬಿಡಂಗೆ ಒದ್ದಾಡೋದು. ಹಾಗಾಗಿ ನೋಡಪ್ಪ, ಆನೆ ಮೇಲೆ ಕೂತ ಮಾವುತನಂತೆ ನೀನು ಆರಾಮಾಗಿರ್ಬೇಕು. ಇದನ್ನ ಪ್ರಪಂಚ ನಡೀತಾ ಇರುತ್ತೆ. ನೀನು ಅದಕ್ಕೆ ನಾಯಿಗೇನು ಬುದ್ಧವಾದ ಹೇಳಕ್ಕ? ನಾಯಿಗೆ ಭಗವದ್ಗೀತೆ ಕ್ಲಾಸ್ ಮಾಡಿ ಇದೆಲ್ಲ ಕ್ಷಣಿಕ ಯಾಕೆ ಬೊಗಳ್ತೀರಾ? ನಿಮ್ಮದು ಸ್ಪ್ಯಾರೇ ಒಂದು 20 ವರ್ಷ, ನಿಮಗೆ ಮನೆ ಇಲ್ಲ ಮಠ ಇಲ್ಲ, ಯಾತಕ್ಕ ಕೂಗಾಡ್ತೀರಾ? ಪಾಠ ಮಾಡೋಕ್ಕಾಗತ್ತಾ? ಪಾಠ ಮಾಡೋಕ್ಕಾಗಲ್ಲ. ಅದು ಅದರ ಸಹಜ ಲಕ್ಷಣ. ಹಾಗೆ ಪ್ರಪಂಚವನ್ನೆಲ್ಲ ತಿದ್ದುತ್ತೀನಿ, ತಿದ್ದುಬಿಟ್ಟು ಆಮೇಲೆ ನಾನು ನೆಮ್ಮದಿಯಾಗಿರ್ತೀನಿ ಅಂದ್ರೆ ದಿಸ್ ಹೌ ದಿಸ್ ಇಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್. ದಿಸ್ ಇಸ್ ವಾಟ್ ಇಟ್ ಈಸ್. ನಿನಗೆ ನಿನ್ನ ಒಂದು ನಿಜ ಸ್ವರೂಪ ಖಾತ್ರಿ ಇದ್ರೆ ಇದಕ್ಕೆಲ್ಲ ನೀನು ಸ್ಪಂದಿಸಲ್ಲ, ಆರಾಮಾಗಿರ್ತೀಯ. ಅದಕ್ಕೆ ನೋಡು, ಇದನ್ನ ಹಂತ ಹಂತವಾಗಿ ಮೆಟ್ಲೇರ್ಬೇಕು. ಇದೇನು ಏಕಾಏಕಿ ಒಂದು ದಿವಸದಲ್ಲಿ ಏನು ಆಗ್ಬಿಡೋ ಅಂಥದ್ದಲ್ಲ. ಹಂತ ಹಂತವಾಗಿ ನೀನು ಹೋಗಬೇಕು. ಅದೇ ಬಹಳ ಮುಖ್ಯ. ಹಾಗಾಗಿ ಇದು ಅರ್ಜುನ ಸತತವಾಗಿ ಇದನ್ನು, ಈ ಚಿಂತನೆಗಳನ್ನು ನೀನು ಮಾಡ್ತಾ ಇರಬೇಕು. ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿನಗೆ ಮನಸ್ಸಿನಲ್ಲಿ ಆ ಒಂದು ಅರಿವು ಉಂಟಾಗುತ್ತೆ, ಆಳ ಉಂಟಾಗುತ್ತೆ. ಮನಸ್ಸು ಸೂಕ್ಷ್ಮ ಸೂಕ್ಷ್ಮ ಇದನ್ನ ಗ್ರಹಿಸೋದಕ್ಕೆ, ಸೂಕ್ಷ್ಮ ಅಂತ ಹೇಳಿದ್ರೆ ಇದನ್ನು ಗ್ರಹಿಸುವ ಸೂಕ್ಷ್ಮತೆ ಹೆಚ್ಚುತ್ತೆ. ಗ್ರಹಿಸುವ ಸೂಕ್ಷ್ಮತೆ ಹೆಚ್ಚಿದಷ್ಟು ಇದರ ಬಲ ಹೆಚ್ಚುತ್ತೆ. ಯು ವಿಲ್ ಬಿಕಮ್ ಸ್ಟ್ರಾಂಗರ್. Subtle doesn't mean weak. Subtle means you will grasp the higher truth, but you will become stronger and stronger. Nothing can shake you in this world. ಅದು ಸಾಧ್ಯ ಆಗುತ್ತೆ. ಅದಕ್ಕೆ ಈ ಹಂತಗಳು ಮುಖ್ಯನಪ್ಪ. ಅದನ್ನ ನೀನು ಹೇಳಿದ್ದು ನಿಜ. ಈ ಹಂತಗಳನ್ನ ನಾವು ತಲುಪಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಅದಕ್ಕೆ ನೋಡು, ಪತಂಜಲಿ ಮಹರ್ಷಿಗಳು ಒಂದು ಸೊಗಸಾದಂತಹ ವಿಧಾನವನ್ನ ಕೊಟ್ಟಿದ್ದಾರೆ. ಈ ವಿಧಾನ ಎಂಥದ್ದಪ್ಪ ಅಂತ ಹೇಳಿದ್ರೆ ಬಹಳ ಸುಲಭ. ಯಾಕೆ ಸುಲಭ ಅಂತ ಹೇಳಿದ್ರೆ, ನಿನ್ನ ಯಾವುದೇ ನಂಬಿಕೆ ಸಿದ್ಧಾಂತ ಇದಕ್ಕೆ ಅಗತ್ಯ ಇಲ್ಲ. ನೀನು ಯಾವುದೇ ನಂಬಿಕೆಯಲ್ಲಿರು, ನಿಂದು ಯಾವುದೇ ಸಿದ್ಧಾಂತ ಇರಲಿ, ಮತ ಇರಲಿ, ಏನಾದರೂ ಇರಲಿ, ಈ ಒಂದು ಮಾರ್ಗದಲ್ಲಿ ನೀನು ಹೋದರೆ ನೀನು ಈ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಅದಕ್ಕೆ ಅರ್ಜುನ 28ನೇ ಸೂತ್ರವನ್ನ ನೋಡು ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಯೋಗಾಂಗಾನುಷ್ಠಾನಾತ್ ಅಶುದ್ಧಿ ಕ್ಷಯೇ ಜ್ಞಾನದೀಪ್ತಿ ಅ ವಿವೇಕ ಖ್ಯಾತೆ. ಇಲ್ಲಿ ಈ ಒಂದು ಉಪಾಯ, ಟೆಕ್ನಿಕ್, ಅದನ್ನ ಪತಂಜಲಿಗಳು ಹೇಳ್ತಾರೆ. ಯೋಗಾಂಗ ಅನುಷ್ಠಾನ. ಯೋಗಾಂಗ, ಅಂಗ ಅಂತ ಹೇಳಿದ್ರೆ ಲಿಮ್ಸ್, ಬ್ರಾಂಚಸ್, ಸ್ಟೆಪ್ಸ್, ಡೈಮೆನ್ಷನ್ಸ್, ಏನ್ ಬೇಕಾದ್ರೆ ಕರೀತೀವಿ. ಯೋಗದಲ್ಲಿ ಕೆಲವು ಅಂಗಗಳಿದೆಯಪ್ಪ. ಅನುಷ್ಠಾನ ಅಂತ ಹೇಳಿದ್ರೆ ಶ್ರದ್ಧೆಯಿಂದ ಅದನ್ನ ಅಭ್ಯಾಸ ಮಾಡಬೇಕು. ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಪ್ರಶ್ನೆ ಬರಬಾರ್ದು. ಅದೇ ಶ್ರದ್ಧೆ, ಅದೇ ಶ್ರದ್ಧೆ.
ಇನ್ನ ಚಿಕ್ಕ ಪುಟ್ಟ ವಯಸ್ಸು, ಅಪ್ಪ ಅಮ್ಮಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಏನು 3ನೇ ಕ್ಲಾಸ್ ಹುಡುಗ ಯಾಕೆ ಅಂತ ಕೇಳೋ ಅಗತ್ಯ ಇಲ್ಲ, ಮಾಡು ಅಷ್ಟೇ. ಆಮೇಲೆ ಗೊತ್ತಾಗ್ತೀನಿ ನಿಮಗೆ. ಆಮೇಲೆ ಅದಕ್ಕೆಲ್ಲ ದೊಡ್ಡ ದೊಡ್ಡ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ಬೋದು. ಅಹಂ ಕಮ್ಮಿ ಆಗುತ್ತೆ ಎಲ್ಲ, ಅದೆಲ್ಲ ಆಮೇಲೆ. ಏನು ಬೇಕಾಗಲ್ಲ. ಅದಕ್ಕೆ ಅನುಷ್ಠಾನ ಬಹಳ ಮುಖ್ಯ, ಬಹಳ ದೊಡ್ಡ ಪದ ಇದು. ನಾವು ಎಲ್ಲ ಸೋಲದೆಲ್ಲಪ್ಪ ಅಂದ್ರೆ ಇಲ್ಲೇನೆ, ಆಚರಣೆ ಇಲ್ಲ, ಬರೀ ಅಲಂಕಾರ, ಪ್ರಯೋಜನ ಇಲ್ಲ. ಅದಕ್ಕೆ ಪತಂಜಲಿಗಳು ಯೋಗಾಂಗ ಅನುಷ್ಠಾನ ಅಶುದ್ಧಿ ಕ್ಷಯೇ, ಬಹಳ ದೊಡ್ಡ ತೊಡಕು ನಮಗೆ ಜೀವನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಂಪ್ಯೂರಿಟೀಸ್ ಆಫ್ ದಿ ಮೈಂಡ್, ಮನಸ್ಸಿನಲ್ಲಿ ಇರ್ತಕ್ಕಂತಹ ಅಶುದ್ಧತೆ. ಬೇರೆ ಏನು ತೊಡಕಿಲ್ಲ. ಆಲ್ ಈಚ್ ಒನ್ ಆಫ್ ಅಸ್ ಆರ್ ಡಿವೈನ್, ಏನು ಯಾವ ಅನುಮಾನನೂ ಇಲ್ಲ. ಬಿಕಾಸ್ ಕ್ರಿಯೇಷನ್ ಆಫ್ ಡಿವೈನ್ ಕೆನಾಟ್ ಬಿ ಎನಿಥಿಂಗ್ ಅದರ್ವೈಸ್ ದೆನ್ ಡಿವೈನ್. ಎಲ್ಲರಿಗೂ ಉಂಟೆ ಇಲ್ಲ. ಆದರೆ ಕೆಲವು ಅಶುದ್ಧತೆಯನ್ನು ನಾವು ಮೈಗೂಡಿಸ್ಕೊಂಡಿದ್ದೀವಿ, ಅಂದ್ರೆ ಮನಸ್ಸಿನಲ್ಲಿ ಹಾಕ್ಕೊಂಡಿದ್ದೀವಿ. ಆ ಅಶುದ್ಧಿ ಕ್ಷಯ ಆಗಬೇಕು, ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ. ಮಹಾ ಹಿರಿಯವ ನನ್ನ ಗುರುಗಳು ಬಹಳ ದೊಡ್ಡ ಉದಾಹರಣೆ ಕೊಡ್ತಾರೆ, ಕಂಚಿ ಪರಮಾಚಾರ್ಯರು. ಹೇಗೆ ಅಂತ ಹೇಳಿದ್ರೆ, ನಾವು ಒಂದು ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡ್ಕೋತಾ ಇರ್ತೇವೆ. ಆ ಕನ್ನಡಿ ಅಲ್ಲಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ನಮ್ಮ ಸ್ವರೂಪ ಸರಿಯಾಗಿ ಕಾಣಿಸುತ್ತಾ? ಕಾಣಿಸಲ್ಲ. ಆ ಕನ್ನಡಿಯಲ್ಲಿ ಅಶುದ್ಧತೆ ಇದೆ, ಮಲಿನ ಇದೆ ಅಂತ ಇಟ್ಕೊಳ್ಳಿ, ಕನ್ನಡಿ ಮೇಲೆ ಧೂಳು, ಅದು ಸ್ಪಷ್ಟವಾಗಿ ಕಾಣಿಸುತ್ತಾ? ಕಾಣಿಸುತ್ತ. ಅದನ್ನೇ ಅವ್ರು ಹೇಳ್ತಾರೆ, ಹೀಗೆ ನಮ್ಮ ಮನಸ್ಸು ಅಲ್ಲಾಡ್ತಾ ಇರುತ್ತೆ, ಕ್ಷೋಭೆಯಿಂದ ಕೂಡಿರುತ್ತೆ. ನಾವೀಗ ಮಾತಾಡೋದು ಕೇಳಿಸ್ಕೊತಾ ಇದ್ರೂ ಒಳಗಡೆ ಏನೋ ಯೋಚನೆಗಳು ನಡೀತಾ ಇರುತ್ತೆ, ಯಾವುದೋ ಯೋಚನೆಗಳು ನಡೀತಾನೆ ಇರುತ್ತೆ. ಸ್ವಲ್ಪ ಗಮನಿಸಿ ಗೊತ್ತಾಗುತ್ತೆ. ಆ ಒಂದು ಕ್ಷೋಭೆ, ಆ ವೃತ್ತಿಗಳು, ಮಾಡಿಫಿಕೇಶನ್ಸ್ ಆಫ್ ದಿ ಮೈಂಡ್, ಅದು ತೀವ್ರ ಗತಿಯಲ್ಲಿದ್ರೆ ಏನಾಗ್ಬಿಡುತ್ತೆ, ನಮ್ಮ ಸ್ವರೂಪ ಕಾಣಿಸಲ್ಲ. ಒಂದು ತಿಳಿಯ ಕೊಳ ಇರುತ್ತೆ ಅಂತ ಇಟ್ಕೊಳ್ಳಿ, ಕೊಳದಲ್ಲಿ ಅಲುಗಾಡಿಕೆ ಇದ್ರೆ, ವೃತ್ತಿಗಳು, ನೀರಿನ ಮೇಲೆ ಅಲೆಗಳಿದ್ರೆ, ನಾವು ಬಗ್ಗೆ ನೋಡಿದ್ರೆ ಏನಾದ್ರು ಕಾಣಿಸುತ್ತಾ? ಅಲ್ಲಾಡ್ತಾ ಇರ್ತೇವೆ, ಸ್ವಲ್ಪ ಕಾಣಿಸುತ್ತೆ. ಇದು ವಾಟರ್ ಈಸ್ ಮಡ್ಡಿ, ಕೊಳಕ್ ತುಂಬಿದ್ರೆ ಆಗ್ಲೂ ಕಾಣಿಸುತ್ತೆ. ಅದು ಮೊದಲು ಇಟ್ ಶುಡ್ ಸ್ಟೆಬಿಲೈಸ್ ಅಂಡ್ ಆ ಅಶುದ್ಧಿ ಆಗಬೇಕು. ಕನ್ನಡಿ ಮೊದಲು ಸ್ಥಿರವಾಗಬೇಕು. ಕನ್ನಡಿಯ ಮೇಲಿನ ಧೂಳನ್ನ ನಾವು ಒರೆಸಬೇಕು. ಅದೇ ಚಿಕಿತ್ಸೆಯನ್ನು ಮನಸ್ಸಿಗೂ ಮಾಡಿದ್ರೆ ಸಾಕಷ್ಟೇ, ನಿಜ ಸ್ವರೂಪ. ಆಮೇಲೆ ಕನ್ನಡಿ ಸರಿಯಾಗಿದೆ, ಕನ್ನಡಿಯ ಮೇಲೆ ಕೊಳಕಿಲ್ಲ, ನಮ್ಮ ಬಿಂಬವನ್ನು ನಾವು ನೋಡ್ಕೊಳ್ಳೋಕೆ ಏನಾದ್ರು ತೊಡಕಿದೆಯಲ್ರಿ? ಇನ್ನೇನಾದ್ರು ಕ್ವಾಲಿಫಿಕೇಶನ್ ಬೇಕಾ? PhD ಮಾಡಿರ್ಬೇಕಾ? ನಿರಕ್ಷರ ಕುಕ್ಷಿಗೂ ಗೊತ್ತಾಗುತ್ತೆ, ನಿಂತರೆ ಸಾಕು ಗೊತ್ತಾಗುತ್ತೆ. ಇದು ಅಷ್ಟೇ ಸುಲಭ. ಆದರೆ ಅದಕ್ಕೇನೆ ಅಶುದ್ಧಿ ಕ್ಷಯ ಆಗ್ಬೇಕಪ್ಪ, ಪತಂಜಲಿಗಳು ಹೇಳ್ತಾರೆ. ದಿ ಪ್ರಾಬ್ಲಮ್ ಈಸ್ ಇಂಪ್ಯೂರಿಟೀಸ್ ಇನ್ ದಿ ಮೈಂಡ್. ಇದು ಹೋಗ್ಬೇಕು. ಹೋಗಿ ಜ್ಞಾನ ದೀಪ್ತಿ, ಇದು ಹೋದ್ರೆ ದಿ ಲೈಟ್ ಆಫ್ ನಾಲೆಡ್ಜ್, ಜ್ಞಾನ ದೀಪ್ತಿ ತಾನೇ ತಾನಾಗಿ ಬೆಳಗುತ್ತೆ. ಬೆಳಗ್ಗೆ ಏನಾಗುತ್ತೆ? ವಿವೇಕಖ್ಯಾತೆ. ಆ ವಿವೇಕಖ್ಯಾತೆ, ಇದು ನಮಗೆ ಆ ಒಂದು ಖ್ಯಾತೆ ಅಂತ ಹೇಳಿದ್ರೆ ನಾವು ತಲುಪ್ತೀವಿ, ಅಟೈನ್. ಏನನ್ನ? ವಿವೇಕ, ಡಿಸ್ಕ್ರಿಮಿನೇಟಿವ್ ವಿಸ್ಡಮ್. ಆ ಒಂದು ಜ್ಞಾನ ನಮಗೆ ಆಗ ಸುಲಭವಾಗಿ ಲಭ್ಯ ಆಗತ್ತೆ. ಇದನ್ನ ಪತಂಜಲಿಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಏನನ್ನ ಅಭ್ಯಾಸ ಮಾಡಬೇಕು? ಇಲ್ಲ ಏನ್ ಮಾಡ್ತಾರೆ ಪತಂಜಲಿಗಳು, ಇಲ್ಲಿ ನಾವು ಎಷ್ಟು ಅಂಗಗಳು ಅಂತ ಈ ಸೂತ್ರದಲ್ಲಿ ಹೇಳಿಲ್ಲ, ಮುಂದೆ ಹೇಳ್ತಾರೆ 8 ಅಂಗಗಳು ಅಂತ. ಮತ್ತೆ ಪತಂಜಲಿಗಳು ಅಶುದ್ಧಿ ಕ್ಷಯ ಅಂದ್ರೆ ಕೇವಲ ಮನಸ್ಸನ್ನೇ ಇಟ್ಕೊಂಡಿಲ್ಲ, ಅವರು ಬಹಳ ಪರಿಪೂರ್ಣವಾಗಿ
ಇಡೀ ನಮ್ಮ ದೇಹ, ಮನಸ್ಸು ಎಲ್ಲವನ್ನ ಸಮಗ್ರವಾಗಿ ನೋಡ್ತಾರೆ. ಅದಕ್ಕೋಸ್ಕರನೇ ಅವರು ಕೆಲವು ವಿವಿಧ ಹಂತಗಳನ್ನ ಅಲ್ಲಿ ಬಳಸ್ತಾರೆ. ಮುಂದೆ ನೋಡೋಣ. ಅಲ್ಲಿ ದೈಹಿಕವಾದ ಅಶುದ್ಧತೆ, ಮಾನಸಿಕವಾಗಿರ್ತಕ್ಕಂಥದ್ದು ಎಲ್ಲವನ್ನ ತೊಡೆದುಹಾಕುವ ಕ್ರಮವನ್ನು ನಮಗೆ ಕೊಡ್ತಾರೆ. ಮತ್ತೆ ಇದು ಜ್ಞಾನದೀಪ್ತಿ. ಜ್ಞಾನದೀಪ್ತಿ ಅಂತ ಹೇಳಿದ್ರೆ ಇದೇನೋ ಒಂದು ಯಾವುದೋ ಜ್ಞಾನ ಬರಬೇಕು, ನಾಲೆಡ್ಜು ಅಂತಲ್ಲ. ಇದಕ್ಕೇನು, ಇಟ್ ಇಸ್ ನಾಟ್ ಎನ್ ಇಂಟೆಲೆಕ್ಚುಯಲ್ ನಾಲೆಡ್ಜ್, ಇಟ್ ಈಸ್ ಜಸ್ಟ್ ದಿ ಅವೇರ್ನೆಸ್ ಅಷ್ಟೇ. ಅದು ಬಂತು ಅಂತ ಹೇಳಿದ್ರೆ ನಮಗೆ ಆ ಒಂದು ವಿವೇಕ ಖ್ಯಾತಿ ಲಭ್ಯವಾಗುತ್ತೆ. ಅದರಿಂದ ನಾವು ನಮ್ಮ ನಿಜ ಸ್ವರೂಪವನ್ನು ಕಂಡುಕೋಬಹುದು ಅಂತ. ಆದ್ರಿಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಅನುಷ್ಠಾನ. ನಮಗೆ ಎಷ್ಟು ತಿಳಿದಿದೆ ತಿಳ್ಕೊಳ್ಳೋದು ಒಳ್ಳೆಯದು, ಆದರೆ ಆಚರಣೆಗೆ ತರಬೇಕು, ಅದು ಬಹಳ ಮುಖ್ಯ. ಆಚರಣೆಗೆ ತರದೇ ಇದ್ರೆ ನಮಗೆ ಎಷ್ಟೇ ತಿಳಿದಿದ್ರು ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆ ತಿಳಿವು ಬಹಳ ಮುಖ್ಯ. ತಿಳಿವು ಬಂದು ಅದನ್ನ ಆಚರಣೆಗೆ ತರಬೇಕು. ಆಚರಣೆಗೆ ತಂದ್ರಷ್ಟೇನೆ ಅದು ಸಾಧ್ಯ. ನಮ್ಮ ಎಲ್ಲ ಕೆಲವು ಪೂಜಾ ವಿಧಾನಗಳು ಇವೆಲ್ಲ ಮಾಡಿರೋದು ಯಾತಕ್ಕಪ್ಪ ಅಂತ ಹೇಳಿದ್ರೆ ನಮ್ಮನ್ನ ಈ ಅರಿವಿನತ್ತ ನಡೆಸೋದಕ್ಕೆ. ಆದ್ರೆ ನಾವು ಆ ಬಾಹ್ಯ ಆಚರಣೆಗಳಲ್ಲೇ ಸಿಗಾಕೊಂಡ್ಬಿಟ್ರೆ ನಾವು ಆಂತರಿಕ ಪರಿವರ್ತನೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಆ ಅಭ್ಯಾಸಕ್ಕೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಅರ್ಜುನ ಕೇಳಿದ, ಗುರುಗಳು ಹಾಗಾದ್ರೆ ಏನೇನು ಅಭ್ಯಾಸ ಮಾಡಬೇಕು? ಆಗ ಗುರುಗಳು ಹೇಳಿದ್ರು, ಮುಂದಿನ ಸೂತ್ರವನ್ನು ಗಮನಿಸಪ್ಪ. ಅದರಲ್ಲಿ ಪತಂಜಲಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನು ಹೇಳಿದ್ದಾರೆ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯೋ ಅಷ್ಟಾವಂಗಾನಿ. ನೋಡಪ್ಪ, ಅಂಗಗಳು ಅಂತ ಹೇಳಿದ್ವಲ್ಲ, 8 ಅಂಗಗಳಿದೆ ನೀನು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದು. ಯಾವ್ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಷ್ಟು. ಈ ಮೊದಲೆಲ್ಲ ಏನೇನು ಹೇಳಿದ್ರು ಅದಕ್ಕೂ ಇದು ಪ್ರತ್ಯೇಕ ಅಲ್ಲ. ಇದು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇದನ್ನ ನಾವು ಚರ್ಚೆ ಮಾಡ್ತಾ ವಿಚಾರ ಮಾಡ್ತಾ ಗೊತ್ತಾಗುತ್ತೆ ನಮಗೆ. ಯಮ ಅಂತ ಹೇಳಿದ್ರೆ ಎಥಿಕ್ಸ್, ಜೀವನದ ಮೌಲ್ಯಗಳು, ವಿಶೇಷವಾಗಿ ಸೋಷಿಯಲ್ ಡಿಸಿಪ್ಲಿನ್, ಸಾಮಾಜಿಕ ಕಟ್ಟಳೆಗಳು ಕೆಲವನ್ನು ನೀನು ಜಾರಿಗೆ ತರಬೇಕು. ಒಂದು ಸಮಾಜದಲ್ಲಿ ಇದೆಯಾ ಅಂದಮೇಲೆ ಪತಂಜಲಿಗಳು ಅದನ್ನು ಬಹಳ ಸ್ಪಷ್ಟವಾಗಿ ಗುರುತಿಸ್ತಾರೆ. ನೀನು ಸಾಮಾಜಿಕ ಜೀವಿ, ಹಾಗಾಗಿ ಸಮಾಜದ ಜೊತೆ ಹೇಗಿರಬೇಕು ಬೇಕಾದೇ ಯಮ. ಎರಡನೇದು ನಿಯಮ. ನಿಯಮ ಅಂತ ಹೇಳಿದ್ರೆ ನೀನು ಎಲ್ಲೇ ಇರು, ಒಬ್ಬಂಟಿಯಾಗಿ ಇದೆಯಾ ಅಂದ್ರೂ ನೀನು ಪಾಲಿಸಬೇಕಾದ್ದು ಕೆಲವಿದೆ. ವೈಯಕ್ತಿಕ ಕಟ್ಟಳೆಗಳು, ಪರ್ಸನಲ್ ಅಬ್ಸರ್ವೆನ್ಸಸ್. ಅದು ನೀನು ಮಾಡಲೇಬೇಕು. ನೀನೆಲ್ಲೋ ಒಬ್ಬನೇ ಎಲ್ಲೋ ಹಿಮಾಲಯದಲ್ಲಿ ಇರ್ತೀರಿ ಅಂದ್ರೂ ನೀನು ಬಿಡೋಂಗಿಲ್ಲ. ಒಬ್ಬಂಟಿಯಾಗಿದ್ಬಿಟ್ರೆ ಯಮದಲ್ಲಿ ಏನು ಹೇಳ್ತಾರೆ? ಒಂದು ಉದಾಹರಣೆ, ಸತ್ಯ ಅಂತಿದೆ. ಸಮಾಜದಲ್ಲಿ ಇದ್ರೆ ತಾನೇ ನಿಮಗೆ ಸತ್ಯವೋ ಅಸತ್ಯವೋ ಎಲ್ಲ ಬೇಕು. ಒಬ್ಬನೇ ಇದ್ರೆ ಯಾರ ಹತ್ರ ಸುಳ್ಳು ಹೇಳ್ತಾರೆ? ಏನಿಲ್ಲ. ಆದ್ರೆ ಅಲ್ಲಿ ಕೆಲವು ಪಾಲಿಸಬೇಕಾಗಿದೆ, ಅದನ್ನು ತಿಳ್ಕೊ. ಆಸನ. ಆಸನ ಅಂದ್ರೇನ್ರಿ? ಇದೇನು ದೈಹಿಕವಾಗಿ ಕಾಣಿಸುತ್ತಲ್ಲ ಅಂದ್ರೆ ಅಲ್ಲ. ಅದನ್ನ ಮುಂದೆ ನಾವು ಗಮನಿಸ್ತೀವಿ. ಆಸನನೂ ಅವ್ರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ನಿನ್ನ ಮನಸ್ಸನ್ನ ಪಳಗಿಸಬೇಕಾದ್ರೆ ನಿನ್ನ ದೇಹಕ್ಕೂ ಸ್ವಲ್ಪ ಕೆಲವು ಅಗತ್ಯತೆಗಳಿದೆ.
ಆರಂಭಿಕ ಹಂತದಲ್ಲಿ ಮುಖ್ಯ. ಆಮೇಲೆ ಹೋಗಿ ಪರವಾಗಿಲ್ಲ, ಮನಸ್ಸು ಯಾವಾಗ ಆ ಒಂದು ಪ್ರಬುದ್ಧತೆಯನ್ನು ಪಡ್ಕೊಳ್ಳುತ್ತೋ ಆಗ ದೇಹನೂ ನಿನ್ನೇನು ಕಾಡಲ್ಲ, ಏನ್ ತೊಂದರೆ ಇಲ್ಲ. ಅದಕ್ಕೂ ನಮ್ಮಲ್ಲಿ ಅನೇಕರು, ಭಗವಾನ್ ರಮಣರು, ರಾಮಕೃಷ್ಣ ಪರಮಹಂಸರು ಈಗಾಗಲೇ ಸಾಪೇಕ್ಷವಾಗಿ ನಮಗೆಲ್ಲ ತೋರಿಸ್ಕೊಟ್ಬಿಟ್ಟಿದ್ದಾರೆ ಸೋದಾಹರಣದಿಂದ. ಉದಾಹರಣೆ ಸಮೇತ ಅವ್ರ ಜೀವನವನ್ನು ನಾವು ನೋಡ್ಬಿಟ್ಟಿದ್ದೀವಿ, ಅಂತ ಮಹಾತ್ಮರು. ಆದರೆ ಆರಂಭಿಕ ಹಂತದಲ್ಲಿ ಇದು ಮುಖ್ಯ. ಯಾವುದಕ್ಕೆ ಮುಖ್ಯ? ಮನಸ್ಸಿಗಾಗಿಯೇ ಇದುವೆ ಆಸನಗಳುವೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಆಸನಗಳದು ಒಂದು ದೊಡ್ಡ ರೀತಿಯಲ್ಲಿ ವ್ಯಾಪಕತೆಯನ್ನ ಪ್ರಪಂಚದಾದ್ಯಂತ ಪಡ್ಕೊಂಡ್ಬಿಟ್ಟಿದೆ. ಇಟ್ ಇಸ್ ರೆವಲ್ಯೂಷನಲೈಸ್ಡ್ ದಿ ಪ್ರಾಕ್ಟೀಸ್ ಆಫ್ physical form of yoga. Not that it is not important, but it is not complete if you stay only there. ಕೇವಲ ನನ್ನ ಅಂಗಾಂಗಗಳನ್ನು ಬಗ್ಗಿಸ್ತೀನಿ, ನನಗಿದೇ ಮುಖ್ಯ ಅಂತ ನಿಂತರೆ ಅದರಿಂದ ಹೆಚ್ಚು ಪ್ರಯೋಜನ. ಆಮೇಲೆ ಪ್ರಾಣಾಯಾಮ ಅಂತ ಹೇಳಿದ್ರೆ, ನಿಜಕ್ಕೂ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಇಡೀ ಪ್ರಾಣ ಶಕ್ತಿಯನ್ನ ನಿಯಂತ್ರಿಸಿ ನಿರ್ದೇಶಿಸ್ತಕ್ಕಂಥದ್ದು ಪ್ರಾಣಾಯಾಮ. ಆದರೆ ಅದನ್ನ ಅಷ್ಟು ಸುಲಭವಾಗಿ ನಾವು ಹಿಡಿಲಿಕ್ಕಾಗಲ್ಲ. ಅದರ ಪ್ರಕಟಿತ ರೂಪ ಏನಪ್ಪಾ ಅಂತ ಹೇಳಿದ್ರೆ ಉಸಿರಾಟ. ಅದಕ್ಕೆ ಪ್ರಾಣಾಯಾಮ ಹ್ಯಾಸ್ ಬಿಕಮ್ ಸಿನಾನಿಮಸ್ ವಿತ್ ಬ್ರೀತಿಂಗ್ ಟೆಕ್ನಿಕ್ಸ್. ಬಟ್ ಇದನ್ನು ಯಾತಕ್ಕೆ ಮಾಡಿದ್ದಾರೆ? ಇದ್ರದ್ದು ಬೇರೆ ಬೇರೆ ಅನ್ಯ ಪ್ರಯೋಜನಗಳು ಇದ್ರೂ ಪತಂಜಲಿಗಳು ಎಲ್ಲೂ ಹಾಗೆ ಹೇಳಿಲ್ಲ. ಪ್ರಾಣಾಯಾಮ ಮಾಡೋದೂ ಮನಸ್ಸನ್ನ ಸಮಾಧಾನದತ್ತ ಕೊಂಡೊಯ್ಯುವುದಕ್ಕೆ ಮಾತ್ರ ಹೊರತು ಬೇರೆ ಅಲ್ಲ. ಅದನ್ನು ಸ್ಪಷ್ಟವಾಗಿ ಪತಂಜಲಿಗಳು ಹೇಳಿದ್ದಾರೆ. ನಾವು ಪ್ರಾಣಾಯಾಮದ ಕುರಿತಾಗಿ ನೋಡಿದಾಗ ಗೊತ್ತಾಗುತ್ತೆ. ಆಸನಗಳಿಗೆ ಪತಂಜಲಿಗಳು ಮೀಸಲಿಟ್ಟಿರತಕ್ಕಂಥ ಸೂತ್ರಗಳ ಸಂಖ್ಯೆ 3. ಯಾವ ಆಸನದ ಹೆಸರನ್ನು ಅವರು ಹೇಳಿಲ್ಲ. ಅಲ್ಲಿ ಸ್ವಸ್ತಿಕಾಸನವೂ ಇಲ್ಲ, ನೀರಾಸನವೂ ಇಲ್ಲ, ಗಂಡಬೇರುಂಡ ಆಸನವೂ ಇಲ್ಲ, ಯಾವುದೂ ಇಲ್ಲ. ಪ್ರಾಣಾಯಾಮದಲ್ಲೂ 4 ಸೂತ್ರಗಳಲ್ಲಿ ಪ್ರಾಣಾಯಾಮದ ಪ್ರಯೋಜನ, ವಿಶಿಷ್ಟತೆ, ಅಭ್ಯಾಸ ಕ್ರಮ ಎಲ್ಲವನ್ನ ಕೊಟ್ಟಿದ್ದಾರೆ. ಅವರೆಲ್ಲೂ ಯೋಗ ರೋಗ ನಿವಾರಕ ಅಂತ ಹೇಳಿಲ್ಲ. ಅದು ಇತ್ತೀಚಿನ ಬೆಳವಣಿಗೆ. ಏನೋ ಯೋಗಯುಕ್ತ ರೋಗ ಮುಕ್ತ ಇಲ್ಲ, ಸುಳ್ಳು. 100%. ನಾವು ಬೇಕಾದ ಜನ ಯೋಗ ಮಾಡಿದವ್ರು ನೋಡಿದೀವಿ. ಅವರು ಆಸ್ಪತ್ರೆಗೆ ಹೋಗಿದ್ದಾರೆ, ಅವರು ಈಗಿಲ್ಲ. ಇದನ್ನು ಮೀರಿದ್ದು ಅಂತ ನಾವು ಯಾವಾಗ ಗೊತ್ತಾಗುತ್ತೋ ಆವಾಗ ನಮಗೆ ಯೋಗದ ಆ ಒಂದು ವೈಭವ ಗೊತ್ತಾಗುತ್ತೆ. ಹಾಗಾಗಿ ಇದಕ್ಕೆಲ್ಲ ಒಂದು ಉದ್ದೇಶ ಇದೆ. ಆಮೇಲೆ ಪ್ರತ್ಯಾಹಾರ ಅಂತ ಹೇಳಿದ್ರೆ ಈಗ ಸ್ವಲ್ಪ ಆಂತರಿಕ ಹೋಗ್ತಾರೆ. ಈ ನಮ್ಮ ಮನಸ್ಸು, ಆ ಇಂದ್ರಿಯಗಳು 10 ಹಲವಾರು ದಿಕ್ಕುಗಳಲ್ಲಿ ಹೋಗ್ತಾನೆ ಇರುತ್ತೆ. ಅದು ಇವತ್ತಿನ ದಿವಸ ಮಹಾ ತೊಡಕು ಅಂದ್ರೆ ಇದು. ಪ್ರತ್ಯಾಹಾರ ಇಲ್ವೇ ಇಲ್ಲ. ಎಲ್ಲಿದೆ ಪ್ರತ್ಯಾಹಾರ? ವಿತ್ಡ್ರಾವಲ್ ಆಫ್ ಸೆನ್ಸಸ್. ಎಲ್ಲ ಹುಚ್ಚುಚ್ಚಾಗಿ ಹರಿಬಿಡ್ಬೋದು. ಮೊಬೈಲ್ ಫೋನ್ ಒಂದಿದ್ರೆ ಸಾಕು, ಅವ ಹೆಬ್ಬೆರಳಲ್ಲಿ ಒಂದೇನೋ ಒತ್ತು ಬಿಟ್ರೆ ಏನ್ ಬೇಕಾರ ನಡೆಯುತ್ತೆ. ಎಲ್ಲವೂ ಉಂಟು ಅಲ್ಲಿ. ಎಲ್ಲಿ ಹಿಂದೆ ತೆಗೆದುಕೊಳ್ಳುವುದೆಲ್ಲಿ ಇಲ್ಲ. ನೀವು ಟಿವಿ ಹಾಕಿದ್ರೆ ಏನೇನೋ ಬರುತ್ತೆ. ಅದು ವಿಶೇಷವಾಗಿ ಯುವಜನತೆಯ ಚೋದನಿಕೆಗಳನ್ನ ನಕಾರಾತ್ಮಕವಾಗಿ ಪ್ರಚೋದಿಸತಕ್ಕಂಥ ಎಲ್ಲವೂ ನಮ್ಮ ಟಿವಿ ಪರದೆ ಮೇಲೆ ಬರುತ್ತೆ. ಕನ್ನಡ ಜಾಸ್ತಿ ಆಯ್ತಾ? ಆಲ್ youth hormones can be instigated in a negative way on our TV screens and mobile phones. ಆಗ್ಬಿಡುತ್ತೆ. ಯೂತ್ ಹಾರ್ಮೋನ್ಸ್ ಯು ಕೆನಾಟ್ ಬ್ಲೇಮ್. ಎಲ್ಲಿ ಹೋಗ್ತೀರಾ? ಜಸ್ಟ್ ದಿಸ್ ಸ್ಮಾಲ್ ಡಿವೈಸ್ ನಡೆಯುತ್ತೆ. ಎಲ್ಲ ದೊಡ್ಡವರೆಲ್ಲ ಬಂದು ಹೇಳ್ತಾರೆ, ಹಾಕೊಂಡು ಒತ್ರಿ, ಇದು ಆಟ ಆಡ್ರಿ, ನಿಮ್ಗೆ ಲಕ್ಷ ಬರುತ್ತೆ ಅಂತ.
ಅವನು ಆ ಕಡೆ ಹೋದ ತಕ್ಷಣ ಇನ್ನೊಂದು ಚಿಕ್ಕ ವಾಯ್ಸು ಜೋರಾಗಿ ಬರುತ್ತೆ, ಇದ್ರಲ್ಲಿ ಅಪಾಯ ಇದೆ, ದುಡ್ಡು ಕಳ್ಕೊಳ್ಳೋ ಸಂಭವ ಇದೆ, ಹುಷಾರಾಗಿದೆ. ಅದು ಯಾರು ಕೇಳಿಸ್ಕೊಳಕ್ಕೆ ಆಗಲ್ಲ, ಅಷ್ಟು ಫಾಸ್ಟಾಗಿ ಹೇಳ್ಬಿಡ್ತಾರೆ. ಅದನ್ನ ಮಾತ್ರ ಕೇಳಿಸ್ಕೊಂಡಿರ, ಅದು ಫಾಸ್ಟಾಗಿ ಹೇಳ್ಬಿಡ್ತಾರೆ. ಅದು ಹೇಳ್ತಾರೆ, ದೊಡ್ಡ ದೊಡ್ಡವ್ರು ಬಂದು ಹೇಳ್ತಾರೆ, ಜೂಜಾಡಿ, ಜೂಜೆ ಅದು, ಏನು ಅನುಮಾನನೇ ಇಲ್ಲ. ಏನ್ ಮಾಡ್ತೀರಾ? ಹೆಂಗೆ ಪ್ರತ್ಯಾಹಾರ ಎಲ್ಲಿ? ಮತ್ತೆ ಮನೆಯಲ್ಲಿ ಒಟ್ಟು ಕುಟುಂಬ ಹೊರಟೋಯ್ತು ಅಲ್ವೇ? ಎಲ್ಲರಿಗೂ ಒಂದೊಂದು ರೂಮು, ಮಕ್ಕಳಿಗೆ ಓದ್ಕೊಳ್ಳೋಕ್ಕೆ ಸ್ಟಡಿ ರೂಮ್ ಅಂತ. ನಮ್ಗೆ ಅದು ಬೆಂಗಳೂರಿಗೆ ಬಂದ ಮೇಲೆ ನಮಗೆ ಗೊತ್ತಾಗಿತ್ತು ಈ ಥರ ಬೇರೆ ರೂಮ್ಗಳು ಇರುತ್ತೆ ಅಂತ ಮನೆಯಲ್ಲಿ. ಯಾಕೆ ನಮಗೆ ಅಲ್ಲೆಲ್ಲ ತಲಕಾಡಲ್ಲೆಲ್ಲ ಇದ್ದಿದ್ದು ಒಂದು ಹಾಲು, ವರಂಡಾನೂ ಇಲ್ಲ, ಬಚ್ಚಲು ಮನೆ, ಸಂಡಾಸು ಅಲ್ಲೆಲ್ಲೋ ದೂರ, ಒಂದು 15 ಮೀಟರ್ ಆಚೆ. ಅದು ಅದೆಲ್ಲ ಅಂದ್ರೆ ಪಾಯ್ಖಾನೆ, ಅದು ಮನೆ ಒಳಗಡೆ ಇದ್ರೆ ಅನಿಷ್ಟ ಅನ್ನೋದು ಆವಾಗ. ಅದಲ್ಲೆಲ್ಲ ಇತ್ತು. ಇನ್ನೇನೊಂದು ಅಡುಗೆ ಕೋಣೆ ಒಂದು ಇರೋದು. ಒಂದ್ ಕಡೆ ಕೂತ್ಕೊಂಡ್ರೆ ಎಲ್ಲರೂ ಕಾಣೋರು, ಗೊತ್ತಾಯ್ತಾ? ಎಲ್ಲರೂ ಕಾಣೋರು. ಈಗ ಎಲ್ಲರೂ ಕಾಣಬೇಕು ಅಂದ್ರೆ ಅದಕ್ಕೆ ಈ CCTV ಹಾಕ್ಸ್ಕೊಂಡಿರ್ಬೇಕು. ಅವಾಗೇನಿಲ್ಲ, ಹಿತ್ಲು ಬಾಗ್ಲು, ಮನೆ ಬಾಗ್ಲು ಎಲ್ಲ ನಮ್ದೇ CCTV ಕಣ್ಣುಗಳೇ. ಯಾರು ಬಂದ್ರು ಗೊತ್ತಾಗೋದು, ಯಾರು ಹೋದ್ರು ಗೊತ್ತಾಗೋದು, ಮನೇಲಿ ಯಾರ್ಯಾರು ಎಲ್ಲಿದ್ದಾರೆ ಎಲ್ಲ ಗೊತ್ತಾಗೋದು. ಎಲ್ಲವೂ ನಾಪತ್ತೆ, ಅದೃಶ್ಯ ಲೋಕ. ಅಂಡ್ ಅವನು ಮಗನೋ ಮಗಳೋ ಅವನು ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮ ಬಾಗಿಲು ತಟ್ಟಬೇಕು, ಅಲ್ಲಿಂದ ನಮಗೆ ಅನುಮತಿ ಸಿಗಬೇಕು, ಪ್ಲೀಸ್ ಕಮ್ ಅಂತ, ಆಮೇಲೆ ಹೋಗ್ಬೇಕು. ಮ್ಯಾನರ್ಸ್ ಅಂತ. ಎಲ್ಲಿ ಪ್ರತ್ಯಾಹಾರ ಹೆಂಗ್ ನಡೆಯುತ್ತೆ? ಪ್ರತ್ಯಾಹಾರ ಆಗ್ಲಿಲ್ಲ ಅಂದ್ರೆ ಧಾರಣ, ಕಾನ್ಸಂಟ್ರೇಷನ್, ಇಟ್ ವಾಂಟ್ ಹ್ಯಾಪನ್. ಕಾನ್ಸಂಟ್ರೇಷನ್ ಆಗ. ಯಾಕೆ ಈ ಒಂದು ಮನಸ್ಸನ್ನ ಅಂದ್ರೆ ಏನ್ರಿ, ಇಲ್ಲ ರೀ ನಮ್ಮ ಮಗ ಫಸ್ಟ್ ರ್ಯಾಂಕು ಅಂತ ಹೇಳ್ಬೋದು. ಫಸ್ಟ್ ರ್ಯಾಂಕ್ ಬರ್ಬೇಕಂದ್ರೆ ಕಾನ್ಸಂಟ್ರೇಷನ್ ಬೇಕಲ್ಲ, ಹೆಂಗಾಗುತ್ತೆ? ಹೌದು, ಆ ಕಾನ್ಸಂಟ್ರೇಷನ್ ಬೇರೆ, ಆ ಕಾನ್ಸಂಟ್ರೇಷನ್ ಬೇರೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಬೇರೆ. ಈ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಆಮೇಲೆ ಧಾರಣ, ಅದು ಕಾನ್ಸಂಟ್ರೇಷನ್, ಮನಸ್ಸನ್ನು ಒಂದ್ ಕಡೆ ನಿಲ್ಲಿಸ್ಬೇಕು. ಆಮೇಲೆ ಅದನ್ನ ದೀರ್ಘಕಾಲ ಮಾಡ್ಬೇಕು. ಆ ಎಫರ್ಟ್ ಶುಡ್ ಸೀಸ್. ಹಿಂಗೆ ಕೂತ್ರೆ ಆರಾಮ್, ಮನಸ್ಸು ಆರಾಮಾಗಬೇಕು, ಏನಿಲ್ಲ. ಅದು ಧ್ಯಾನ. ಅದಾದ್ಮೇಲೆ ಸಮಾಧಿ, ಕಂಪ್ಲೀಟ್ ಅಬ್ಸಾರ್ಪ್ಷನ್ ಅಷ್ಟೇ. ನೋಯಿಂಗ್ ದಿ ಸೆಲ್ಫ್ ಅಂದ್ರೆ ಅದೇನೆ. ನೋಯಿಂಗ್ ದಿ ಸೆಲ್ಫ್ ಅಂದ್ರೆ ಫರ್ಗೆಟಿಂಗ್ ದಿ ಸೆಲ್ಫ್. ಈ ಫರ್ಗೆಟ್ ಯುವರ್ ಸೆಲ್ಫ್, ನೀನ್ ಇದೆಯಾ ಅನ್ನೋದೇ ಮರ್ತೆ ಅಷ್ಟೆ. ಆ ಹಂತಕ್ಕೆ ಹೋಗ್ಬೇಕು. ಇದು ಅಷ್ಟ ಅಂಗಗಳು ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಖ್ಯಾತಿ ಆಯ್ತು. ಈ ಅಷ್ಟಾಂಗ ಯೋಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಯಮ ಮತ್ತು ನಿಯಮ ಇದು ಬಹಳ ದೊಡ್ಡದಾಗಿರ್ತಕ್ಕಂಥ. ಯಮ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ನಿಯಮ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಎಷ್ಟು ಪತಂಜಲಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಸುಮ್ಮನೆ ಅಹಿಂಸೆ ಅಂದ್ಬಿಟ್ರೆ ನಾವು ಕ್ಲೈಮ್ ಮಾಡ್ಕೋಬಹುದು, ನಾನು ಹಿಂಸೆ ಮಾಡಲ್ಲ. ಅದಕ್ಕೇನಾದ್ರೂ ಒಂದು ಪ್ರಮಾಣ ಬೇಕಲ್ಲ. ಹೌ ಡು ಯು ಸರ್ಟಿಫೈ? ಪತಂಜಲಿಗಳು ಅದು ವ್ಯವಸ್ಥೆ ಮಾಡ್ತಾರೆ. ದಟ್ ಇಸ್ ದಿ ಗ್ರೇಟ್ನೆಸ್ ಆಫ್ ಪತಂಜಲಿ. Patanjali does not leave anything to anybody's assumption. He says, yes, this is the measure. ಮೆಜರ್ ಇರ್ಬೇಕಲ್ಲ. ಸುಮ್ಮನೆ ಡಾಕ್ಟರ್ ಆಗ್ಬಿಟ್ಟಿದೀನಿ ಅಂದ್ರೆ ಆಗಲ್ಲ. ಒಂದು ಇಂಜೆಕ್ಷನ್ ಕೊಡಕ್ ಬರ್ಬೇಕು, ಇಲ್ಲಾಂದ್ರೆ ಹೋಯ್ತು, ಪ್ರಯೋಜನ ಇಲ್ಲ. ಗೊತ್ತಾಗ್ಬಿಡ್ಬೇಕು ನಮಗೆ ಇದು ಸಿದ್ಧಿಸಿದೆಯಾ ಇಲ್ವಾ ಅಂತ. ಅದನ್ನ ಪತಂಜಲಿಗಳು ಪಾಠ ಮಾಡ್ತಾರೆ. ಹೇಳ್ತಾರೆ, ನೋಡಪ್ಪ ಈ ತರ ನೀನ್ ಇದು ಮಾಡಿದ್ರೆ ಇದು ಆಸನ. ಖಾತ್ರಿ ಏನು? ನಾನು ಗಂಡ ಬೇರುಂಡಾಸನವನ್ನು ಮಾಡಬಲ್ಲೆ, 108 ಸೂರ್ಯ ನಮಸ್ಕಾರವನ್ನು ಮಾಡಬಲ್ಲೆ. ಪತಂಜಲಿಗಳ ಪ್ರಕಾರ ಅದಲ್ಲಪ್ಪ, ಮಾಡು, ಸಂತೋಷ. ಅದು ಇಟ್ ಇಸ್ ನಾಟ್ ಎ ಮೆಷರ್. ಮುಂದೆ ನೋಡ, ಸ್ಥಿರ ಸುಖ ಆಸನಂ.
ಎಲ್ಲ ಮುಂದೆ ನೋಡೋಣ ಅಂದ್ರೆ ಅದು ಕಷ್ಟ. ಹಾಗಾಗಿ ಬಂದ್ಬಿಡುತ್ತೆ. ಇರ್ಲಿ. ಆ ಕಾರಣದಿಂದಾಗಿ ನಾವು ಆಚರಣೆಗೆ ತರಬೇಕು. ಅದಕ್ಕೇನೆ ಅನುಷ್ಠಾನ ಮಾಡಬೇಕು. ಯಾವುದನ್ನ? ಅಷ್ಟಾಂಗ ಯೋಗವನ್ನ. ಅನುಷ್ಠಾನ ಮಾಡದೇ ಇದ್ರೆ ಏನು ಪ್ರಯೋಜನ? ಸುಮ್ಮನೆ ಹೇಳ್ಕೊಂಡು ತಿರುಗಾಡ್ತಾ ಇದ್ರೆ ಆಗಲ್ಲ. ಅನುಷ್ಠಾನಕ್ಕೆ ತರಬೇಕು. ಇದು ಜೀವನ ವಿಧಾನ ಆಗಬೇಕು. ಎಲ್ಲ ಹಂತಗಳಲ್ಲೂ ಜೀವನ ವಿಧಾನ ಆಗಬೇಕು. ಕೆಲವರು ಇದ್ರು ಹಿಂದೆ ಆ ಥರ ಅಳವಡಿಸ್ಕೊಂಡವರು ಎಲ್ಲ ಕ್ಷೇತ್ರಗಳಲ್ಲೂ ಇದ್ರು. ತೆಲುಗು ಪಿಕ್ಚರ್ ದೇವದಾಸ್ ಅಂತ ಪಿಕ್ಚರ್, ಬಹಳ ಫೇಮಸ್ ಪಿಕ್ಚರ್. ನಾಗೇಶ್ವರ ರಾವ್ ಅವ್ರ ದೊಡ್ಡ ಮಟ್ಟದಲ್ಲಿ ಖ್ಯಾತಿ. ಅದಕ್ಕೆ ಯಾರ ನಿರ್ದೇಶಕರು ಅಂಜಲಿ ದೇವಿ ಅಂದ್ಬಿಟ್ಟು ಒಬ್ರು ಆಕ್ಟ್ರೆಸ್, ಅವರನ್ನ ಕೇಳಿದ್ರಂತೆ, ನೀವು ಇದರಲ್ಲಿ ಯಾವ್ದು ದೇವದಾಸ್ ಪಾರ್ಟ್ನರ್ ಪಾರ್ವತಿ ಈ ಪಾತ್ರರು ವಹಿಸಬೇಕು ಅಂತ. ನೋಡಿ ಹೇಗಿರ್ತಾರೆ ಆಚರಣೆ. ಆಕೆ ಒಪ್ಕೋಬೋದಾಗಿತ್ತು. ಆಕೆ ಹೇಳಿದ್ರಂತೆ, ಇಲ್ಲ, ಇದರ ಈ ಪಾತ್ರಕ್ಕೆ ಅವರೆಲ್ಲ ಸ್ಟಡಿ ಮಾಡ್ಬಿಟ್ಟು ಹೇಳಿದ್ರಂತೆ, ಈ ಪಾತ್ರಕ್ಕೆ ನನಗಿಂತ ನೀವು ಸಾವಿತ್ರಿ ಅವ್ರನ್ನ ತಗೊಂಡ್ರೆ ಒಳ್ಳೆಯದು. ಆಕೆ ಒಪ್ಪಲಿಲ್ಲ ಅಂದ್ರೆ ನನ್ನ ಹತ್ರ ಬನ್ನಿ, ನಾನು ಮಾಡ್ತೀನಿ. ಗುಣವನ್ನ ಗುರುತಿಸ್ತಕ್ಕಂಥದ್ದು. ಇದಕ್ಕೆ ಮನಸ್ಸೆಟ್ಟು ಆರಾಮಾಗಿರ್ಬೇಕು ನೋಡಿ. ಆಮೇಲೆ ಸಾವಿತ್ರಿ ಅದಕ್ಕೆ ಆಯ್ಕೆ ಆದ್ರು. ಆಕೆ ಆಮೇಲೆ ಅದರಿಂದಾನೇ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದ್ರು. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ನನಗೇನು ಹೊಟ್ಟೆ ಕಿಚ್ಚಿಲ್ಲ, ನಾನು ಹಾಗೆ ಹೀಗೆ ಅಲ್ಲ, ಏನು ಅಳವಡಿಸ್ಕೊಂಡಿದೀಯಾ ಅಷ್ಟೇ. ಅಳವಡಿಸ್ಕೊಳ್ಳದೆ ಇರ್ತಕ್ಕಂಥದ್ದು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಆಗ ಅರ್ಜುನ ಕೇಳ್ದ, ಗುರುಗಳೇ, ಇದೇನು ಯಮ ಅಂದ್ರೆ ಏನು? ನನಗೆ ಯಮ ಅಂದ್ರೆ ಏನೋ ಜ್ಞಾಪಕ ಬರುತ್ತೆ, ನಮ್ಗೆಲ್ಲ ಭಯ ಆಗತ್ತೆ. ಈ ಯಮ ಏನು? ಅದಕ್ಕೆ ಪತಂಜಲಿ ಹೇಳಿದ್ರು, ನೋಡಪ್ಪ, ಆ ಯಮನಿಂದ ದೂರ ಇರಬೇಕಾದ್ರೆ ಬೇಕಾಗಿರ್ತಕ್ಕಂಥ ಯಮ ಇದು. ಯಾಕೆ ಅಂತ ಹೇಳಿದ್ರೆ, ಈ ಯಮನನ್ನ ನೀನು ಈ ಯಮವನ್ನ ಪಾಲಿಸಿಬಿಟ್ರೆ ಆ ಯಮನೂ ನಿನ್ನನ್ನು ಗೌರವಿಸುತ್ತಾನೆ. ಅದು ನಿಜ. ಅದಕ್ಕೆ ಈ ಯಮ ಅಂದ್ರೆ ಏನು ಅನ್ನೋದನ್ನ ನೋಡಪ್ಪ ಮುಂದಿನ ಸೂತ್ರದಲ್ಲಿ ಅಂತೇಳಿ ಹೇಳಿದ್ರು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮಃ. ಇಷ್ಟೇ ಅಪ್ಪ. ಯಮ ಅಂತ ಹೇಳಿದ್ರೆ ಈ 5 ಅಂಶಗಳನ್ನು ನೀನು ಪಾಲಿಸಬೇಕು. ಅಹಿಂಸಾ ಬಹಳ ಸುಲಭವಾದ ಅರ್ಥ ಏನು? ಅಹಿಂಸೆ, ನಾನ್ ವೈಲೆನ್ಸ್ ಅಷ್ಟೇ. ದಿಸ್ ಹಸ್ ನೋ ಕನೋಟೇಷನ್ ಫಾರ್ vegetarian and non-vegetarian. That's not the intent. If somebody follows vegetarianism, good, welcome. But there's nothing to do. Agaréno non-vegetarianism ge agalve andre athara alla. This ahimsa has certain subtle qualities which we will know. Ahimsa, non-violence, truth, satya, honesty. It should be aligned. ನಮ್ಮ ಮಾತು, ನಮ್ಮ ಯೋಚನೆ, ಮಾತು, ಕ್ರಿಯೆ 3 ಸತ್ಯವಾಗಿರ್ಬೇಕು. ಅಸ್ತೇಯ, ನಾನ್ ಸ್ಟೀಲಿಂಗ್. ಇದು ಕೇವಲ ಫಿಸಿಕಲ್ ಸ್ಟೀಲಿಂಗ್ ಅಷ್ಟೇ ಅಲ್ಲ, ಎಲ್ಲಕ್ಕೂ ಅನ್ವಯಿಸ್ತಕ್ಕಂಥದ್ದು. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಇತಿಮಿತಿಯನ್ನು ಅರಿತು ಜೀವನ ಮಾಡತಕ್ಕಂಥದ್ದು. ಮಾಡರೇಷನ್ ಇನ್ ಸೆನ್ಶುವಲ್ ಪ್ಲೆಷರ್ಸ್. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಏನು ಮದುವೆನೇ ಆಗಬಾರ್ದು, ಸೆಲಿಬೇಸಿ. ಇಫ್ ಸಂಬಡಿ, ಎಸ್, ಓಕೆ, ಗುಡ್, ಬಟ್ ದಟ್ ಇಸ್ ನಾಟ್ ದಿ ಇಂಟೆಂಟ್. ಇಂಟೆಂಟ್ ಇಸ್ ಸಮಥಿಂಗ್ ಎಲ್ಸ್ ವಿಚ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಮಾಡರೇಷನ್ ಇನ್ ಸೆನ್ಶುವಲ್ ಪ್ಲೆಷರ್ಸ್. ಅಪರಿಗ್ರಹ, ನಾನ್ ಕೋವೆಟಸ್ನೆಸ್. ಅಪರಿಗ್ರಹ, ನಿನಗೆ ಬೇಕಾಗಿರ್ತಕ್ಕಂಥದ್ದನ್ನೇ ಎಷ್ಟು ಬೇಕೋ ಅಷ್ಟು ತಗೋ. ದುರಾಸೆ ಇಲ್ಲದೆ ಇರತಕ್ಕಂಥದ್ದು. ಎಷ್ಟು ಇದನ್ನ ಪತಂಜಲಿಗಳು ಹೇಳಿದ್ರು. ಯಮ ಅಂದ್ರೆ ನೋಡಪ್ಪ ಇದು, ಇವುಗಳನ್ನು ನೀನು ಪಾಲಿಸಬೇಕಪ್ಪ. ಇದನ್ನ ಪಾಲಿಸಿದ್ರೆ ಆಗ ನಿನಗೆ
ದಾರಿ ಸುಗಮ ಆಗುತ್ತೆ ಅಂತ. ಇದನ್ನು ನಾವು ಪಾಲಿಸಬೇಕು. ಇವತ್ತು ಶ್ರೀರಾಮನವಮಿ ಆದ್ರಿಂದ ಸ್ವಲ್ಪ ರಾಮನ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕು. ಮತ್ತೆ ಅದು ಇದೇನೆ, ಇದರ ಮುಂದುವರೆದ ಭಾಗ ಅನ್ಕೊಂಡ್ರೂ ಅಡ್ಡಿ ಇಲ್ಲ. ಯಾಕೆಂತ ಹೇಳಿದ್ರೆ ಶ್ರೀರಾಮನ ಗುಣಲಕ್ಷಣಗಳು ಅಷ್ಟು ದೊಡ್ಡದು. ನಾವು ಈ ರಾಮಾಯಣ ಹೇಗೆ ಇದಾಯ್ತು ಅಂತ ಹೇಳಿದ್ರೆ, ಅದು ವಾಲ್ಮೀಕಿ ಮಹರ್ಷಿಗಳು ಅವ್ರನ್ನ ಹುಡ್ಕೊಂಡು ನಾರದರೇ ಬರ್ತಾರೆ. ಇದು ಪ್ರಾಯಶಃ ಇದು ಒಂದು ಯೂನಿವರ್ಸಲ್ ಪ್ಲಾನ್, ಅಂದ್ರೆ ಬ್ರಹ್ಮನ ಒಂದು ಯೋಜನೆ. ಅದಕ್ಕೆ ನಾರದ ಯಾರು? ಬ್ರಹ್ಮನ ಮಗ, ಬ್ರಹ್ಮನ ಪುತ್ರ. ಸಾಧಾರಣವಾಗಿ ಅಪ್ಪ ಮಗನಿಗೆ ಹೇಳೋದು ವಾಡಿಕೆ. ಹಾಗಾಗಿ ಪ್ರಾಯಶಃ ನಾರದರು ಬಂದು ವಾಲ್ಮೀಕಿಯನ್ನ ಭೇಟಿ ಮಾಡ್ತಾರೆ. ನೋಡಿ, ಇಬ್ರು ಒಳ್ಳೆ ವ್ಯಕ್ತಿಗಳು ಸೇರಿದ್ರೆ ಏನಾಗುತ್ತೆ? ಒಳ್ಳೇದೇ ಆಗುತ್ತೆ. ಮೊದಲನೇ ಪಾಠ ಇದೇನೆ ರಾಮಾಯಣದಲ್ಲಿ. ಯಾರ ಸಹವಾಸ ಮಾಡ್ತೀಯಾ ಮುಖ್ಯ. ಬೆಳಗ್ಗೆ ಎದ್ದು ನಿಂದು ರಿಯಲ್ ಎಸ್ಟೇಟ್ನವ್ರದೇ ಭೇಟಿ ಆದ್ರೆ ರಿಯಲ್ ಎಸ್ಟೇಟ್, ಸ್ಟಾಕ್ನವ್ರದೇ ಭೇಟಿ ಆದ್ರೆ ಇದು ಈ ಮೊಬೈಲಲ್ಲಿ ಮುಖಪುಟದಲ್ಲೇ ಬಂದ್ಬಿಡುತ್ತೆ, ಗೊತ್ತಾ? ಸ್ಟಾಕ್ ಅಲ್ಲ, ಮುಖಪುಟ ಅಂದ್ರೆ ಇದು ವಾಲ್ಪೇಪರ್, ಅಲ್ಲೇ ತೋರಿಸ್ಬಿಡ್ತಾರೆ ಕರ್ವ್, ಹಿಂಗೋ ಎಲ್ಲ. ಆ ರೀತಿನ ಅಥವಾ ಒಳ್ಳೆ ಚಿಂತನೆಗಳು ಬರಬೇಕು ಅಂತ ಹೇಳಿದ್ರೆ ಒಳ್ಳೆ ಅವ್ರ ಸಹವಾಸ ಬೇಕು. ಇಲ್ಲ, ಅದಾಯ್ತು. ಅದಾದಾಗ ನೋಡಿ, ಸಂಪೂರ್ಣ ರಾಮಾಯಣ ಬರೋದಕ್ಕೆ ಮೂಲಭೂತ ಕಾರಣ ವಾಲ್ಮೀಕಿಯವರ ಒಂದು ಪ್ರಶ್ನೆ. ಒಳ್ಳೆ ಪ್ರಶ್ನೆ, ಅವ್ರನ್ನ ಕೇಳಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಂಪೂರ್ಣ ರಾಮಾಯಣ ಒಂದು ದೊಡ್ಡ ಉದಾಹರಣೆ. ಅವ್ರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಕೌನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶಿನಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋನಸೂಯಕಃ ತಸ್ಯ ಬಿಭ್ಯತಿ ದೇವಾಂಚ ಜಾತರೋಷಶ್ಚ ಸಂಯುಗೆ. 16 ಗುಣಗಳು. ಶ್ರೀರಾಮಚಂದ್ರ ಅಂತ. ಶ್ರೀರಾಮ ಯಾವ ವಂಶ? ಸೂರ್ಯವಂಶ. ಅದಕ್ಕೊಂದ್ಸ ಚಂದ್ರ ಗೊಳೋ ಅಂತ ಹತ್ಕೊಂಡಂತೆ. ಏನಪ್ಪ ನೀನು ಸೂರ್ಯವಂಶ, ಎಲ್ರು ಸೂರ್ಯ ಅಂತಾನೆ ಶ್ರೀರಾಮ. ಅದಕ್ಕೆ ರಾಮ ಹೇಳಿದಂತೆ, ಆಯ್ತು, ನನ್ನ ಹೆಸರಿಗೆ ನಿನ್ನ ಅಂಟಿಸ್ಕೊಂಡ್ಬಿಡ್ತೀನಿ ತೊಳೆ, ಶ್ರೀರಾಮಚಂದ್ರ, ನಿನ್ನೂ ಏನು ಕೈ ಬಿಡಲ್ಲ. ಇದು ಒಂದು. ಇನ್ನೊಂದೇನಪ್ಪ ಅಂದ್ರೆ ಈ 16 ಗುಣಗಳು. ಚಂದ್ರಂದು 16 ಕಲಾ ಕೇಳಿದಿರಾ? ಅಂದ್ರೆ ಒಂದು 16 ಸ್ಟೇಜಸ್ ಇನ್ಕ್ಲೂಡಿಂಗ್ ಅಮಾವಾಸ್ಯೆ. ಅಮಾವಾಸ್ಯೆ ಬಿಡಬೇಡಿ, ಅಮಾವಾಸ್ಯೆನ ಸೇರಿಸ್ಕೊಂಡು 16. ಇದು 16. ಸೊ ದಟ್ಸ್ ಹೌ ದೇ ಮ್ಯಾಚ್. ಬಟ್ ದಿಸ್ ಓನ್ಲಿ ನಂಬರ್ ಗೇಮ್, ದಟ್ಸ್ ಓಕೆ. 16 ಗುಣಗಳು ಇರ್ತಕ್ಕಂಥ ಅವರು ಸಾಂಪ್ರತಂ ಲೋಕೆ, ಇನ್ ದಿಸ್ ಸೊಸೈಟಿ ನಾವು. ಓ ನಾರದ, ನೀನು ಸುಮ್ಮನೆ ಯಾವುದೋ ಕತೆ ಹೇಳ್ದಂಗೆ ಒನ್ಸ್ ಅಪಾನ್ ಎ ಟೈಮ್ ಅಂತ ಶುರು ಮಾಡಬೇಡ. ಈಗ ಯಾರು ಇದಾರ ಈ ತರ ಅಂತ ಪ್ರಶ್ನೆ. ಆಗ ನಾರದರು ಹೇಳ್ತಾರೆ, ಹೌದು ಇದ್ದಾರೆ, ಈಗಿದ. ಈ ರಾಮಾಯಣ ಬರೆದಿದ್ದು ರಾಮ ಇದ್ದಾಗಲೇ. ಈಗ ಆ ಕಥೆಗಳು ಹೋಗೋದಕ್ಕೆ ಸಮಯ ಇಲ್ಲ. ಅದರಿಂದ ಇದರ ಮೂಲಭೂತವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಈ ಗುಣಗಳು. ಗುಣವಾನ್, ಅವನು ಗುಣವಂತನಾಗಿರ್ಬೇಕು. ಮೊದಲನೇದು
ಇವತ್ತು ನಾವು ಬಹಳವಾಗಿ ಎಲ್ಲ ಕಡೆ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ದೊಡ್ಡ ದೊಡ್ಡ ಪುಸ್ತಕಗಳಿದೆ, ನ್ಯೂಯಾರ್ಕ್ ಟೈಮ್ ಬೆಸ್ಟ್ ಸೆಲ್ಲರ್ಸ್ ಇದೆ, ಪಾಸಿಟಿವ್ ಸೈಕಾಲಜಿ ಬುಕ್ಸ್ ಬಂದಿದೆ. ಎಲ್ಲ ಪ್ರೈಮರಿ ಸ್ಕೂಲಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ತನಕನೂ ಟ್ರೈನಿಂಗ್ ಪ್ರೋಗ್ರಾಮ್ಗಳು, ಅದು ಲಕ್ಷಾಂತರ ಕೊಟ್ಟು ಟ್ರೈನಿಂಗ್ ಪ್ರೋಗ್ರಾಮ್ಗಳು. ಅದರಲ್ಲೂ ವಿಶೇಷವಾಗಿ ಹೊರ ರಾಷ್ಟ್ರಗಳಿಂದ ಬಂದು ಮಾಡಿದ್ರೆ ಅದಕ್ಕೆ ಹೆಚ್ಚು ಮೌಲ್ಯ. ಈ ಥರ ನಡೀತಾ ಇದೆ. ಅದು ನಮ್ಮಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥದ್ದು. ಸಂಪೂರ್ಣ ರಾಮಾಯಣದಲ್ಲಿ 2ನೇ ಸೂತ್ರದಲ್ಲೇ ಬಂದ್ಬಿಡುತ್ತೆ, ಕವನಸ್ಮಿನ್ ಸಾಂಪ್ರತಂ ಲೋಕೆ ಇಂತ ತೋರಿಸು. ನಾವು ಬೆಳೆಸ್ಕೋಬೇಕಾಗಿರ್ತಕ್ಕಂಥ ಗುಣಗಳಿಲ್ಲಿದೆ. ಅದಕ್ಕಾಗಿ ಗುಣವಾನ್, ಏನ್ ಗುಣ ಇರಬೇಕು? ಮೊದಲನೇದಾಗೆ ನೋಡಿ, ಸಹನೆ. ಸಹನೆ ಇವತ್ತಿನ ದಿವಸ ಸಹನೆ ಎಷ್ಟು ಮಟ್ಟಿಗಿದೆ ಗಮನಿಸ್ಕೋಬೇಕು. ಶ್ರೀರಾಮಚಂದ್ರ ದಶರಥರ ಮಗ, ರಾಜಕುಮಾರ. ಆದ್ರೂ ಅವರಪ್ಪ ಅವನ್ನ ಇದಕ್ಕೆ ಕಳಿಸ್ರು. ಎಲ್ಲಿಗೆ? ಗುರುಕುಲಕ್ಕೆ, ವಸಿಷ್ಠರ ಹತ್ರ. ಗುರುಕುಲಕ್ಕೆ ಹೋಗೋದು ಅಂದ್ರೆ ಏನಾಗಿನ ಕಾಲದಲ್ಲಿ ಏನ್ ಬೆಂಚ್ ಕಾರಲ್ಲಿ ಡ್ರಾಪ್ ಮಾಡ್ತಿದ್ರ ಅಥವಾ ಚಾರಿಯಟ್? ಅಲ್ಲಿರ್ಬೇಕು. ಅಲ್ಲಿ ವಿದ್ಯಾರ್ಥಿಗಳ ಲಕ್ಷಣ ಏನು? ಭಿಕ್ಷೆ ಎತ್ತಬೇಕು, ಭಿಕ್ಷೆ ಎತ್ತಬೇಕು. ರಾಜಕುಮಾರ ಅಂತ ಏನ್ ಕಾಲ್ ಮೇಲೆ ಕಾಲ ಕೂತ್ಕೊಳ್ಳಂಗಿಲ್ಲ. ನೋ VIP ಸ್ಟೂಡೆಂಟ್. ಕಲ್ತ, ಎಲ್ಲ ವಿದ್ಯೆಯನ್ನು ಕಲ್ತ, ಚೆನ್ನಾಗಿ ಕಲ್ತ. ವಸಿಷ್ಠರ ಸಾಕಷ್ಟು ಪ್ರಶ್ನೆ ಕೇಳಿದ. 16 ವರ್ಷಕ್ಕೆ ರಾಜಕುಮಾರ ಏನೇನು ಕಲಿಬೇಕ ಎಲ್ಲ ಕಲ್ತಿದ್ದ. ವೈಭವೋಪೇತವಾಗಿ ಇತ್ತು. ವಿಶ್ವಾಮಿತ್ರರು ಬಂದರು, ಕಾಡಿಗೆ ಕರ್ಕೊಂಡು ಹೋದ್ರು. ಆರಾಮಾಗೋದು. ಸುಮ್ಮನೆ ಹೊರಟೆ ಆರಾಮ. ಅವನೇನು ಯಾಕೆ ಕಳಿಸ್ತೀಯ ಅಪ್ಪ? ಈ ಮಕ್ಕಳನ್ನ ಎಲ್ಲಾರು ಒಂದ್ ಕಡೆ ಬಾರ, ಅವ್ರ ಮನೆಗೆ ಹೋಗ್ಬೇಡ ಅಂದ್ರೆ ನಾನು ಯಾಕೆ ಬರ್ಬೇಕು ಅಂತ. ಬರ್ತಾರ ಯಾರು? ಅದು 16 ವರ್ಷದ ಹುಡುಗನ್ನ ಯಾವ್ದಾರು ನಿಮ್ ರಿಲೇಟಿವ್ಸ್ ಮನೆಗೆಲ್ಲಾರು ಕರೀರಿ, ಬಾರಲ್ಲ. ಒಂದ್ ವಾರ ಹೋಟ್ಲಿಗೆ ಕರ್ಕೊಂಡು ಹೋಗದೆ ಇದ್ರೆ ತಕರಾರು, ತಕ್ಷಣ ಎಲ್ಲ ಆಗ್ಬಿಡ್ಬೇಕು. ರಾಮ ಹಂಗಲ್ಲ, ಕಾಡ್ಗೋದ. ಹಿಂದಿನ ದಿವಸ ಆರಾಮಾಗಿದ್ದಾನೆ, ಸುಖದ ಸುಪ್ಪತ್ತಿಯಲ್ಲಿ ಮಲಗಿದ್ದಾನೆ. ನೆಕ್ಸ್ಟ್ ಡೇ ಎಲ್ಲ ಕಾಡು. ಅವನು ರಾಮ ಲಕ್ಷ್ಮಣ ಇಬ್ರೆ ಗುರುಗಳು. ಸೊಪ್ಪು ಕಿತ್ತಾಕೋತಾರೆ ಕೆಳಗಡೆ. ಮೊದಲು ಗುರುಗಳಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ನೋಡಿ ಎಂತ ಗುಣ. ಅದು ಓದ್ಬೇಕು. ನಮ್ಮೆಲ್ಲ ಯುವಕ ಯುವತಿಯರು ಬಾಲಕಾಂಡವನ್ನಾದ್ರೂ ಓದ್ಬೇಕು. ಆಮೇಲೆ ಇವರಿಬ್ರು ಸೊಪ್ಪು ಕಿತ್ತಾಕೊಂಡು ಮಲ್ಕೋತಾರೆ. ಎಲ್ಲಿ ಸಹನೆ. ಅವನೇನು ಅವ್ರ ಅಪ್ಪನ ರಾಮ ಲಕ್ಷ್ಮಣನ ಹತ್ರ ನಮ್ಮಪ್ಪ ಏನಲ್ಲ ಹಿಂಗ್ ಮಾಡಾಕ್ಬಿಟ್ಟ, ಅವನ್ ಮಾತ್ರ ಅಲ್ಲಿ ಮಲಗಿದಾನೆ, ನಮ್ಮನ್ನ ಇಲ್ಲಿ ಅಟ್ಬಿಟ್ಟ. ವಿಶ್ವಾಮಿತ್ರ ಕೇಳ್ತಾರೆ, ಏನಯ್ಯ ತಾಟಕಿ ಕೊಲ್ತಿಯೇನಯ್ಯ? ಗುರುಗಳೇ, ನಮ್ಮಪ್ಪ ಹೇಳಿದಾನೆ, ಗುರುಗಳು ಹೇಳ್ದಂಗೆ ಕೇಳು ಅಂತ. ನೀವು ಹೇಳಿದ್ರೆ ಅವ್ರಿಗೆ ಹೆಣ್ಣು ಗಿಣ್ಣು ಅಂತ ನಾನೇನು ನೋಡಲ್ಲ. ಗುರುಗಳು ಹೇಳಿದ್ದಾರೆ, ಅಪ್ಪ ಹೇಳಿದಾನೆ, ಹೊಡಿತೀನಿ, ಹೊಡೆದು ಬಿಡ್ತಾನೆ. ರಾಕ್ಷಸಿನ ಹಂಗೆ ಕೊಂದು ಬಿಡ್ತಾನೆ. ಅದು ಇವತ್ತಿದೆಯಾ? ಎಲ್ಲಿದೆ? ಸಹನೆ ಇಲ್ಲ. ಎದ್ದ ತಕ್ಷಣನೇ ಬೆಡ್ಗೆ ಕಾಫಿ ಬಂದ್ಬಿಡ್ಬೇಕು. ಬೆಡ್ ಕಾಫಿ, ಅದೆಲ್ಲ ಕುಂಭಕರ್ಣ ಸಂತತಿ ಅಂತ. ಹೌದು, ಅದು ರಾಮಾಯಣದಲ್ಲ ಬರುತ್ತೆ. ಅವ್ನು ಕುಂಭಕರ್ಣ ಏನಪ್ಪಾ ಅಂದ್ರೆ ಕಣ್ ಬಿಟ್ಟ ಅಂದ್ರೆ ಬಾಯಿ ಓಪನ್.
ಅವಾಗ ತುಂಬ್ತಾ ಇರ್ಬೇಕು. ಹಂಗೆ ಇನ್ನೂ ಅಲ್ಲೂ ಉಜ್ಜಿರಲ್ಲ, ಅವನಿಗೆ ಕೊಡ್ಬೇಕು. ಯಾವುದೂ ಇಲ್ಲ. ಸ್ನಾನ ಮಾಡಿ ತಿಂಡಿ ತಿನ್ನೋದು ಇದೆಲ್ಲ ಯಾಕೆ ಮಾಡಿದ್ರು ಅಂದ್ರೆ ಇದೆಲ್ಲ ಬೆಳೀಲಿ ಅಂತ, ಪರ್ಸಿವರೆನ್ಸ್. ಆ ಪದ್ಧತಿನೂ ಇಲ್ಲ. ನೂರೇನ್ ಪಟ್ನೆ ಕೇಳ್ತಾರೆ, ಏನ್ರಿ ವಿಜ್ಞಾನ ಏನ್ರಿ ಓದಿದ್ದೀರಾ ನೀವು? ಸ್ನಾನ ಮಾಡದೆ ತಿಂಡಿ ತಿನ್ಬಿಟ್ರೆ ಏನಾಗ್ಬಿಡುತ್ತೆ? ಏನ್ರಿ ಅದೇನು ಡೈಜೆಸ್ಟಿವ್ ಜ್ಯೂಸಸ್ ಆಗಲ್ವಾ, ಅರಗಲ್ವಾ? ಯಾರು ಹೇಳಿದ್ರು? ಏನ್ ಮಾಡ್ಬೇಕಾಗಲ್ಲ. ಇನ್ನೂ ವಿಚಿತ್ರ, ಆನೆ ಹಲ್ಲುಜ್ಜುತ್ತಾ? ಆನೆ ಸ್ನಾನ ಮಾಡುದು ಇದು ವಾದ ಸರಣಿ. ಅದ್ರ ಮಾಡಿರೋ ಉದ್ದೇಶ ಏನು ನೋಡಲ್ಲ. ರಾಮ ಎಲ್ಲವನ್ನ ಸಹಿಸ್ಕೊಂಡ, ಗುಣವಾನ್. ಎಂತ ಏನ್ ಕಳ್ಕೊಂಡ ಅವನು? ಹಿಂದಿನ ದಿವಸ ಅವರಪ್ಪ ಹೇಳ್ದ, ನೀನೇ ರಾಜ, ಪಟ್ಟಾಭಿಷೇಕ ಮಾಡ್ಬಿಡ್ತೀನಿ. ಅವನೇನು ಯಾವ ಹೂ ಅಂತ ಕುಣಿಲಿಲ್ಲ ಅಲ್ವೇ? ಇವತ್ತು ಆಚರಣೆ ಎಲ್ಲ ಕಡೆ ವಿಪರೀತ ಜಾಸ್ತಿ. ಏನೇ ತಗೊಳ್ಳಿ ಆಚರಣೆಗೆ, ಎಲ್ಲಿ ನೀವೇನು IPL ಮ್ಯಾಚ್ ನೋಡ್ಬೇಕಾಗಿಲ್ಲ, ಇಲ್ಲೇ ನೋಡಿ ಪುಟ್ ಪುಟ್ ಮಕ್ಕಳು ಆಡ್ತಾ ಇರ್ತವೆ. ಯಾವನಾರು ಔಟ್ ಆಗ್ಬಿಟ್ರಿ ಹೆಂಗ್ ಕುಣಿತವೆ ಅಂದ್ರೆ, ಅಯ್ಯೋ ಏನು ವಿಶ್ವವನ್ನೇ ಗೆದ್ದಂಗೆ ಯಾವ ಹೂ ಅಂತ ಕುಣಿತಾ. ರಾಮ ಏನಿಲ್ಲ, ನೀನ್ ನಾಳೆ ರಾಜ ಅಂದ. ಆರಾಮಷ್ಟೆ, ಹಸನ್ಮುಖಿ. ನೆಕ್ಸ್ಟ್ ಡೇ ಬೆಳಗ್ಗೆ ಅವರಮ್ಮ ಹೇಳಿದ್ರು, ಕೈ ಹೋಗ್ ಕಾಡಿಗೆ, ನೀನ್ ರಾಜನ ಕೂಡ್ದು ಕಾಡ್ಗೋಗ್ಬೇಕು 14 ವರ್ಷ. ಏನ್ ವಿಚಲಿತನಾಗ್ಲಿಲ್ಲ, ಆರಾಮಿದ್ದ. ನಮ್ಮ ಅಮ್ಮಂಗೆ ಹೇಳ್ದ ಕೈಗೆ, ಅಯ್ಯೋ ಇದಕ್ಕೆ ಯಾಕಮ್ಮ ಅಪ್ಪನೆಲ್ಲ ಕೇಳಕ್ ಹೋದೆ? ಯಾಕೆ ಕೇಳಕ್ ಹೋದೆ? ನಾನು ನಿನಗೆ ಎಷ್ಟು ಗೌರವ ಕೊಡ್ತೀನಿ ಅಮ್ಮ ಅಂತ, ನನ್ನ ಮೇಲೆ ನಂಬಿಕೆ ಬರಲೇ ಇಲ್ವಾ ನಿನಗೆ? ನಿನ್ನೆ ಸಾಯಂಕಾಲ ಒಂದು ಮಾತು ಹೇಳಿದ್ರೆ ಇಷ್ಟೊಂದು ಹೊಡೋಗ್ಬಿಟ್ರು, ನಿನ್ನ ಎದುರಿಗೆ ಬರ್ತಾನೆ ಇರಲಿಲ್ಲ. ಏನ್ ಬಿಟ್ಟಿದ್ದ ಅವನು? ಅಯೋಧ್ಯ ಸಾಮ್ರಾಜ್ಯ ರೀ. ಅವತ್ತಿನ ದಿವಸ ಅಯೋಧ್ಯ ಅಂತ ಹೇಳಿದ್ರೆ ವಾಸ್ಟ್ ಕಿಂಗ್ಡಮ್. ನಾವೇನಾರು ಆ ಥರದ್ದು ಕಳ್ಕೊಂಡಿದೀವಿ, ಕಳ್ಕೊಳಕ್ ಸಾಧ್ಯವೂ ಇಲ್ಲ ಬಿಡಿ, ಬಟ್ ಕೊಡೋರು ಬೇಕಲ್ಲ ನಮ್ಗೆ. ಇಲ್ಲ, ಆದ್ರೂ ಸಮಾಧಾನವಾಗಿದ್ದ. ಕಾಡ್ಗೋದ, ಕಾಡಲ್ಲೂ ಸುಖವಾಗೇ ಇದ್ದ, ಆರಾಮಾಗಿದ್ದ. ಸಹಿಷ್ಣುತೆ ಕಾಡಲ್ಲಿ. ಗುಣವಾನ್ ಕಶ್ಚ ವೀರ್ಯವಾನ್. ಕಾಡಲ್ಲಿ ಜೀವನ ಮಾಡೋದೇನು ಸುಲಭನಾ? ಏನ್ ಬಹಳ ಕಷ್ಟ. ವೈಫೈ ಇಲ್ಲ, ಪವರ್ ಇಲ್ಲ ಅಂದ್ಬಿಟ್ರೆ ನಾವು ಅರ್ಧ ಗಂಟೆ ನಮ್ಮ ಜೀವನ ನಡೆಯಲ್ಲ. ಇಲ್ಲಿ ಅಲ್ಲೋ ಆಗ್ಬಿಡುತ್ತೆ ಎಲ್ಲ. ಆಲ್ಮೋಸ್ಟ್ ಅಕಸ್ಮಾತ್ ಅನ್ಸುತ್ತೆ ಯಾವ್ದಾದ್ರು ಪ್ರಯೋಗ ಮಾಡ್ಬೇಕಿದು. ವೈಫೈ ಎಲ್ಲ ಆಫ್ ಮಾಡ್ಬಿಟ್ಟು, ಕರೆಂಟ್ ಎಲ್ಲ ಆಫ್ ಮಾಡ್ಬಿಟ್ಟು, UPS ಎಲ್ಲ ಹೊಟ್ಟೋಡ್ಬೇಕು. ಎಷ್ಟು ಒಂದು 2-3 ಅವರ್ ಬರುತ್ತೆ, ಬರ್ಲಿ ಬಿಡಿ. ಒಂದು ವಾರ ಪೂರ್ತಿ ಬಿಟ್ಬಿಟ್ರೆ ಎಲ್ರಿಗೂ ಎಷ್ಟು ತಲೆ ಕೆಡುತ್ತೆ ಅಂತ ನೋಡ್ಬೇಕು. ಏನಾಗ್ತಾರೆ ಇವರೆಲ್ಲ ಅಂತ. ಅದರಲ್ಲಿ ವಿಶೇಷವಾಗಿ ಇಂದಿನ ಯುವ ಪೀಳಿಗೆ ಜೊತೆಯಲ್ಲಿ ಬಂದಿರೋರ್ನೆಲ್ಲ ಬೇಕಾದ್ರೆ ಮರ್ತೋಗ್ತಾನೆ, ಮೊಬೈಲ್ ಮರ್ತೋಗಲ್ಲ. ಅದು ಯಾರೋ ತಲೆ ಒಳಗಡೆ ಚಿಪ್ ಎಲ್ಲ ಹಾಕಿದಾರಂತ, ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಹಂಗೆ ಮೊಬೈಲ್ ಯಾವಲ್ಲ ಇಲ್ಲ ಅಂಟಿಸ್ಬಿಡ್ತಾನೆ ಅನ್ಸುತ್ತೆ. ಇಲ್ಲೇ ಅವ್ನ ಮೊಬೈಲ್ ಪ್ಯಾಡ್ ಮರೆಯಂಗೂ ಇಲ್ಲ, ಏನಿಲ್ಲ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ವೀರ್ಯವಾನ್ ಹೆಂಗಿದ್ದ ಅಲ್ಲಿ ಕಾಡಲ್ಲಿ? ಆರಾಮಾಗಿದ್ದ. ಕಾಡು ಅಂದ್ರೆ ಇವನೊಬ್ನೇನಾ? ಹುಲಿ, ಸಿಂಹ, ಚಿರತೆ, ಆನೆ, ಹಾವು, ಹುಳು, ಉಪ್ಪಟೆ ಎಲ್ಲ ಇತ್ತು. ಯಾವುದಕ್ಕೂ ವಿಚಲಿತನಾಗಲಿಲ್ಲ. ಎಷ್ಟು ವಿಚಲಿತನಾಗ್ಲಿಲ್ಲ ಅಂದ್ರೆ, ಎಲ್ಲ ಸೀತಾಪರಣ ಎಲ್ಲ ಆದ್ಮೇಲೆ ಆಂಜನೇಯ ಹಿಂಗೆ ಹೇಳ್ತಾನೆ, ನೋಡು ಭರತನಿಗೆ ಹೋಗಿ ಹೇಳು ನಾನು ಬರ್ತಾ ಇದ್ದೀನಿ ಅಂತ. ನಂದಿಗ್ರಾಮದಲ್ಲಿದ್ದ ಭರತ. 14 ವರ್ಷ ಆದ ತಕ್ಷಣ ಬರ್ತೀನಿ ಅಂತ. ಕರೆಕ್ಟಾಗಿ ಬರ್ತೀನಿ, ನೀನು ಹೋಗಿ ಹೇಳು, ನೀನ್ ಬುದ್ಧಿವಂತ ನೀನು. ಹನುಮಾನ್ ಅವನ ಮುಖ ಲಕ್ಷಣವನ್ನ ಗಮನಿಸು. ನಾನು ಬರ್ತಾ ಇದ್ದೀನಿ ಅಂದಾಗ ಅವನೇನಾದ್ರು ಸ್ವಲ್ಪ ಅಯ್ಯೋ ಬಂದ್ಬಿಟ್ನಾ ಅನ್ನೋ ಥರದ್ದು ಬಂದ್ರೆ ನನಗೆ ಬಂದು ಹೇಳು. ನಾನು ಕಾಡಲ್ಲೇ ಇರ್ತೀನಿ, ನನಗಿಲ್ಲ ಆರಾಮಾಗಿದೆ, ನನಗೇನು ತೊಂದರೆ, ನನಗೇನು ರಾಜ್ಯ ಏನು ಬೇಡ. ರಾಜ್ಯ ಬೇಕಾಗಿರೋದು ಭರತನಿಗೋಸ್ಕರ, ಅವನು ಬಲವತ್ತ ಮಾಡ್ದ ಅಂತ ಅಷ್ಟೇ, ನಾಟ್ ಅದರ್ವೈಸ್. ರಾಮಾಯಣ, ರಾಮನ ಗುಣ: ವೀರ, ಸಹಿಷ್ಣು, ಗುಣವಾನ್.
ಕಶ್ಚ ವೀರ್ಯವ ಧರ್ಮಜ್ಞಶ್ಚ ಕೃತಜ್ಞಶ್ಚ. ಧರ್ಮದಲ್ಲಿರ್ತಕ್ಕಂಥ ಧರ್ಮವನ್ನು ಬಿಟ್ಟು ಹೋಗ್ಲೇ ಇಲ್ಲ. ಅವನೇನ್ ಸೀತಾಪಹರಣ ಆದಾಗ ಅವನೇನಾದ್ರೂ ಅಗ್ರಿಮೆಂಟ್ ವಾಲಿ ಜೊತೆ ಮಾಡ್ಕೊಂಡಿದ್ದಿದ್ರೆ ರಾವಣನೇ ಸೀತೆಯನ್ನು ತಂದು ಕೊಟ್ಬಿಡ್ತಾ ಇದ್ದ. ವಾಲಿ ಇಸ್ ಸೋ ಪವರ್ಫುಲ್. ವಾಲಿ ರಾವಣಂಗೆ ಆಟ ಆಡಿಸ್ಬಿಟ್ಟಿದ್ದ ಅವನು. ರಾವಣ ಇಸ್ ನಥಿಂಗ್ ಇನ್ ಫ್ರಂಟ್ ಆಫ್ ವಾಲಿ. ವಾಲಿಗೇನಾದ್ರೂ ಅವನೇ ಸುಗ್ರೀವನ್ ಜೊತೆ ಅಲೈನ್ಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಹಿ ನ್ಯೂ ವಾಲಿ ಇಸ್ ಪವರ್ಫುಲ್. ವಾಲಿಗೆ ಹೇಳ್ಬಿಟ್ಟಿದ್ರೆ ವಾಲಿನೇ ಹೇಳ್ತಾನೆ, ಅಯ್ಯೋ ನನಗೆ ಹೇಳಿದ್ರೆ ನಾನೇನೇ ಒಂದು ನಿಮಿಷಕ್ಕೆ ಸೆಟ್ಲ್ ಮಾಡ್ಬಿಡ್ತಾ ಇದ್ದೆ. ಅದ್ರೇನ್ ಮಾಡೋದು, ಅವನು ಸರಿಯಲ್ಲ ವಾಲಿ. ವಾಲಿ ಹಿಮ್ಸೆಲ್ಫ್ ಇಸ್ ಇನ್ ಅಧರ್ಮ. ಧರ್ಮಜ್ಞಶ್ಚ, ಅದಕ್ಕೆ ಅವನು ಧರ್ಮ ಬೇಕು ನನಗೆ, ನನ್ ಕಷ್ಟ ಆದ್ರೂ ಕೂಡ ಇಲ್ಲ, ಸಹಿಸ್ಕೋತೀನಿ, ಐ ವಿಲ್ ನಾಟ್ ಡಿವಿಯೇಟ್. ಧರ್ಮಜ್ಞಶ್ಚ ಕೃತಜ್ಞಶ್ಚ, ಅತ್ಯಂತ ಕೃತಜ್ಞತೆಯವನು ರಾಮ. ನೋಡಿ ಎಷ್ಟು ಕೃತಜ್ಞತೆ ಅವನಲ್ಲಿ. ಅವನಿಗೆ ಸಹಾಯ ಮಾಡಿದವ್ರದ್ದು ಅಷ್ಟೇ ಅಲ್ಲ, ಅವನಿಗೆ ಅಪಕಾರ ಮಾಡಿದವರಲ್ಲೂ ಗೌರವ ಇಟ್ಕೊಂಡಿದ್ದ. ಅವನ್ನ ಕೈ ನೀನು ಹೋಗಿ ಕಾಡಿಗೆ ಅಂದಾಗ ಹೋಗ್ಬೇಕಾದ್ರೆ ಆಕೆಯ ಕಾಲಿಗೆ ನಮಸ್ಕಾರ ಮಾಡ್ದ. ಅಮ್ಮ ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ಲ, ಎಲ್ರೂ ಹೇಳ್ದ ಯಾರು ಕೈಗೆ ಬೈಬಾರ್ದು. ದಶರಥಂಗೂ ಹೇಳ್ದ, ಅವರಮ್ಮ ಕೌಸಲ್ಯಾಗೂ ಹೇಳ್ದ, ಅವನಮ್ಮ ಕೈ ಬಗ್ಗೆ ಗೌರವ ಕೊಡ್ಬೇಕು, ಅವಳನ್ನೇನು ದೂಷಿಸ್ಬಾರ್ದು. ಇದು ಕೃತಜ್ಞತೆ. ಯಾಕೆ ತಾಯಿಯಾಗಿ ಅವಳು ಒಂದಷ್ಟು ವಿಶ್ವಾಸ ತೋರಿಸಿದ್ಲು. ಈ ಕೈ ಘಟನೆಯನ್ನ ಅವನು ಯಾವಾಗಲೂ ತಗೊಳ್ಳೇ ಇಲ್ಲ. ಆಕೆ ಏನ್ ಮಾಡಿದ್ಲು ಅದನ್ನೇ ನೆನಪು ಇಟ್ಕೊಂಡು ಮಾಡ್ದ. ಅದು ಕೃತಜ್ಞತೆ ಆ ಮಟ್ಟಕ್ಕೆ. ಸತ್ಯವಾಕ್ಯ, ಒಂದ್ಸತಿ ಮಾತು ಕೊಟ್ರೆ ಅದಕ್ಕೆ ನಿಲ್ಲೋ. ದೃಢವ್ರತಃ, ಏನಾದ್ರು ಒಂದು ಕೆಲಸ ಹಿಡಿದ್ರೆ ಅದರಲ್ಲೇ ಇರೋ. ಅದು ಏನಾದ್ರೂ ಆಗಲಿ ಮಾಡೋದು. 14 ವರ್ಷ ವನವಾಸ ಹೊರಟ. ಬರ್ತಾ ಮಧ್ಯದಲ್ಲಿ ಅಯ್ಯೋ ಭರತಂದು ರಾಮಂದು ಆ ಒಂದು ಮಾತುಕತೆ ಅದ್ಭುತವಾಗಿದೆ. ಬೇರೆದಾಗಿದ್ರೆ ಕನ್ವಿನ್ಸ್ ಆಗಿ ಹೊರಟ್ಬಿಟ್ಟಿರೋರು, ಅಯ್ಯೋ ಬರ್ತೀನಿ ಬಿಡ ಅಂತ. ರಾಮ ಕದಿಲಿಲ್ಲ. ರಾಮ ಅವನನ್ನು ಕನ್ವಿನ್ಸ್ ಮಾಡ್ತಾನೆ, ಭರತನ. ಇಲ್ಲ ಕಣೋ, ನಿನಗೆ ಗೊತ್ತಿಲ್ಲ, ತಂದೆ ವಾಕ್ಯವನ್ನು ನಾನು ಪಾಲಿಸ್ಬೇಕು. 14 ವರ್ಷ ತಾನೆ ಬಿಡೋ, ಕಳಿಸ್ತಾನೆ. ದೃಢವ್ರತಃ. ನಮ್ಮಲ್ಲಿ ಎಲ್ಲಿದೆ ದೃಢವ್ರತ? ಇಲ್ಲ. ಇವತ್ತು ತೀರ್ಮಾನ ಮಾಡಿರ್ತೀವಿ, ನಾಳೆನೇ ಅದನ್ನು ಮುರಿತೀವಿ ಅಲ್ವೇನಮ್ಮ? ಯೋಗ ಕ್ಲಾಸಿಗೆ ನಾಳೆ ಅಯ್ಯೋ ಬರಲೇಬೇಕು, ಬೆಳಗ್ಗೆ 5 ಗಂಟೆಗೆ ಏಳಲೇಬೇಕು ಅಂತ. ದೃಢವ್ರತಃ. ಎದ್ದ 8 ಗಂಟೆ. ದೃಢವ್ರತಃ. ಮೆಡಿಟೇಷನ್ ಮಾಡಬೇಕು, ಅದು ಇದ್ದಿದ್ದು ಕಷ್ಟ. ದೃಢವ್ರತಃ. ರಾಮ ಅದನ್ನು ಮಾಡ. ಅವನ ಕಾಡಲ್ಲೂ ಬೆಳಗ್ಗೆ 3:30 ಎದ್ಬಿಡೋರು, ಜಾಮಿ ಮುಹೂರ್ತ. ಚಳಿಗಾಲದಲ್ಲೂ ಆ ಕೊಳದ ನೀರಿನಲ್ಲಿ ಸ್ನಾನ ಮಾಡೋನು. ರಾಮ ಲಕ್ಷ್ಮಣ ಇಬ್ರು ಅಲ್ಲಿ ಮಾತಾಡ್ಕೋತಾ ಇದ್ರಂತೆ. ರಾಮ ಲಕ್ಷ್ಮಣ ಇದ್ರು. ಆಮೇಲೆ ಚಳಿ ಬರ್ತಾನ ಮಾಡಿರ್ತಾನಲ್ವಾ. ರಾಮ ಎಷ್ಟು ಕಾನ್ಫಿಡೆಂಟ್ ನೋಡಿ ತಮ್ಮನ ಬಗ್ಗೆ. ಮಾಡಿರ್ತಾನೆ ಕೊಡ, ಅವನು ಎಷ್ಟು ಈಗ ಎದ್ದಿರ್ತಾನೆ ಕೊಡ, ಸ್ನಾನ ಮಾಡಿರ್ತಾನೆ. ಅದು ಭಾತೃತ್ವ. ಎಲ್ಲಿದೆ ಅವತ್ತು ಭಾತೃತ್ವ? ಏನಾಗಿದ್ದೀವಿ ನಾವೆಲ್ಲ? ರಾಮಾಯಣದ ನಾಡೇ ಇದು. ರಾಮಾಯಣ ಪಾಲಿಸ್ಬೇಕು. ಸುಮ್ಮನೆ ಎಲ್ಲೋ ರಾಮನವಮಿ ವಿಶೇಷವಾಗಿ ಆಚರಿಸ್ತೀವಿ. ಇವತ್ತೆಲ್ಲ ಹೋಗ್ತಾ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲೇ. ರಾಮನವಮಿ ಇಲ್ಲೇ ಈ ರೋಡಲ್ಲಿ ರಾಮನವಮಿ. ಯಾಕೆ ಅಂತ ಹೇಳಿದ್ರೆ ರಾಮನವಮಿಗೆ ಆ ಪೊಲಿಟಿಕಲ್ ಲೀಡರ್ ಯಾರೋ ಬಂದ್ರು, ಪಟಾಕಿ ಹಚ್ಚಿಸ್ಬಿಟ್ರು ಯಾರೋ. ಅವ ಬಂದ ಅಂತ ರಾಮ ಬರ್ಲಿಲ್ಲ. ರಾಮ ಯಾಕೆ ಬರ್ತಾರೆ? ಜೋರ್ ಪಟಾಕಿ. ಈ ಕಾರ್ಗಳೆಲ್ಲ ನಿಂತ್ಬಿಟ್ಟು, ಈ ಕಡೆ ಇದು ಎಲ್ಲ ಸಿಗ್ನಲ್ ಎಲ್ಲ ನಿಂತ್ಬಿಟ್ರಿ ಕಾರ್. ನೋಡ್ಕೊಂಡು ಏನಪ್ಪ ರಾಮ ಹೀಗೆ ತರ ಅಂತ. ಪಾಪ ಏನ್ ಮಾಡ್ತಾವ ರಾಮ? ಏನ್ ಪಾಲಿಸ್ತಿದ್ದೀವಿ? ನೀವೆಷ್ಟು ಬ್ಯಾನರ್ ಕಟ್ಟಿದ್ರೇನು, ಎಷ್ಟು ವೈಭವದಿಂದ ಕೋಸಂಬರಿ ಪಾನಕ ಎಲ್ಲ ಹಂಚಿದ್ರೇನು? ಪ್ರಯೋಜನ ಆಚರಣೆಗೆ ತರಬೇಕು. ಅದಕ್ಕೆ ಈ ಗುಣಗಳು ವಿಶೇಷವಾಗಿ ನಮ್ಮ ಯುವ ಜನತೆ ತಿಳ್ಕೋಬೇಕು. ಚಾರಿತ್ರ್ಯೇಣ ಚಕ್ಕೋ ಯುಕ್ತ, ಸಚ್ಚಾರಿತ್ರ್ಯವನ್ನು ಬೆಳೆಸ್ಕೋಬೇಕು.
ಮೊದಲಿಂದಾನು ಶ್ರೀರಾಮ ಯು ಕ್ಯಾನ್ ಸಿ ದರ್ ಇಸ್ ನೋ ಡಾಟ್. ಸರ್ವಭೂತೇಶು ಕೋಹಿತ. ಶ್ರೀರಾಮ ಎಲ್ಲರನ್ನೂ ಸಮವಾಗಿ ನೋಡ್ತಾ ಇದ್ದ, ಎಲ್ಲ ಭೂತಗಳನ್ನೂ ಅವನು ಹಿತವನ್ನು ಬಯಸ್ತಾ ಇದ್ದ. ವಿದ್ವಾನ್, ಎಲ್ಲ ತಿಳ್ಕೊಂಡಿದ್ದ, ಚೆನ್ನಾಗಿ ಅಭ್ಯಾಸ ಮಾಡಿದ್ದ. ಯಾಕೆ ಅಂತ ಹೇಳಿದ್ರೆ ಆ ಗುರುಗಳ ಸಾಂಗತ್ಯವನ್ನು ನಂಗೆ ಬಳಸ್ಕೊತಾನ. ಕೇವಲ ವಸಿಷ್ಠರನ್ನ ಅಷ್ಟೇ ಅಲ್ಲ, ವಿಶ್ವಾಮಿತ್ರ ಜೊತೆ ಹೋದಾಗ ಒಬ್ಬ ಶಿಷ್ಯ ಗುರುಗಳ ಜೊತೆ ಹೇಗೆ ಸಂಭಾಷಿಸಬೇಕು, ದಟ್ ಈಸ್ ಬಾಲಕಾಂಡ. ಹಾಗಾಗಿ ಅವನಿಗೆ ಎಲ್ಲ ಗೊತ್ತಾಯ್ತು, ಸುಬ್ರಹ್ಮಣ್ಯ ಉಪಾಖ್ಯಾನ ಗೊತ್ತಾಯ್ತು, ಅವರ ಹಿಂದಿನ ತಲೆಮಾರು ವಿಶೇಷವಾಗಿ ಭಗೀರಥ ಹೇಗೆ ಕಷ್ಟಪಡಬೇಕು, ಹೇಗೆ ಪ್ರಯತ್ನಿಸ್ಬೇಕು ಎಲ್ಲ ವಿಶ್ವಾಮಿತ್ರ ಹೇಳ್ತಾರೆ. ಯಾಕೆ ಇವ್ನು ಪ್ರಶ್ನೆ ಕೇಳ್ದ, ಆ ಥರ ಪ್ರಶ್ನೆಗಳು ಕೇಳ್ದ. ಗಂಗೆಯಲ್ಲಿ ಹೋಗ್ತಾ ಇದ್ರೆ ಗಂಗೆ ಬಗ್ಗೆ ಕೇಳ್ದ, ಇದೇನು ಗುರುಗಳೇ ಎಂದ. ಅವ್ರು ಕೆಲವು ಕಡೆ ಸಂಕ್ಷಿಪ್ತ ಉತ್ತರ ಕೊಟ್ಬಿಡ್ತಾರೆ, ಇವನ್ ಬಿಡಲ್ಲ, ಗುರುಗಳೇ ಇದು ವಿಸ್ತರಿಸಿ ಹೇಳಿ ಅಂತ. ಅದು ಹಾಗೆ ಅವನು ಎಲ್ಲವನ್ನ ಕಲಿತಾ ಇದ್ದ. ಮತ್ತೆ ಸಮರ್ಥ. ಸಮರ್ಥ ಅಂದ್ರೇನು? ಕಲ್ತಿರೋದ್ರ ಯಾವನು ಜಾರಿಗೆ ತರ್ತಾನೋ ಅವನೇ ಸಮರ್ಥ. ಕಲ್ತಿರೋದನ್ನ ಜಾರಿಗೆ ತರಬೇಕು, ಅವನು ಸಮರ್ಥ. ಆ ಸಮರ್ಥತೆ ಅವನಿಗಿತ್ತು. ಕಶ್ಚೈಕ ಪ್ರಿಯದರ್ಶನ, ಎಲ್ರಿಗೂ ಪ್ರಿಯನಾಗಿದ್ದ. ಅದಕ್ಕೆ ಅವನಿಗೆ ಪೂರ್ವಭಾಷಿ ಅಂತ. ಎಲ್ಲರೂ ಮಾತಾಡ್ದ ಅವನು. ಇವನು ರಾಜಕುಮಾರ, ಪ್ರಜೆಗಳು ಯಾರು ಇದ್ರೆ ಏನೋ ಅವಾಗ ಮಾತಾಡ್ಸ್ಬೋದು ಆರಾಮ್. ನಮ್ದು ಹಂಗಾಗುತ್ತೆ, ನೋಡ್ತೀವಿ, ಯಾರ ಈ ಕಡೆ ಬಂತು ಸುಮ್ಮನೆ ಈ ಕಡೆ ನೋಡು, ಸುಮ್ಮನೆ ಅವನೇ ಬಂದು ಮಾತಾಡಿಸ್ತಾನೋ ಇಲ್ವೋ ಅಂತ. ಅಷ್ಟ್ರಲ್ಲಿ ಅವ್ನಿಗೆ ಯಾರು ಸಿಕ್ಕಿದ್ರೆ ಇಲ್ಲಿ ಡೌಟು, ಏನು ಬಂದೋ ಇಲ್ವೋ, ನಾನು ಮಾತಾಡಿಸ್ತಾನೋ ಇಲ್ವೋ, ಯಾಕೆ ಹೋಗಿ ನೀನೇ ಮಾತಾಡ್ತೀನಿ, ಚೆನ್ನಾಗಿದ್ದೀರಾ ಏನು. ಈಗತ್ತು ಇದ್ದಿದ್ದು ಸರಿ, ಯಾರು ಬೇಡದೇ ಇರೋರು ಬಂದ್ರೆ ಮೊಬೈಲ್ ತಗೊಂಡು ಹೇಳಪ್ಪ ಎದ್ದೇ ಆಗ್ಬಿಡ್ತಾನೆ. ಏನಿರಲ್ಲ ಅಲ್ಲಿ, ಏನಿರಲ್ಲ. ಸುಲಭ ಸಾಧನ ಮೊಬೈಲ್ನ ಉಪಯುಕ್ತತೆಗಳು. ಈಗ ನಾಮ ಹಂಗಲ್ಲ. ಆತ್ಮವಾನ್, ಧೈರ್ಯಶಾಲಿ. ಧೈರ್ಯ ಇಲ್ಲ ಕಾಡಲ್ಲಿ ಇರಕ್ಕಾಗತ್ತ? ರಾವಣನಂತ ರಾವಣ ಎದುರಾಕೊಟ್ಟ, ಯಾರು ಊಹೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ವಿಶೇಷವಾಗಿ ಇಂದ್ರಜಿತ್, ರಾಮಾಯಣ ಗೊತ್ತಿಲ್ಲದೆ ಇದ್ರೆ ಯಾರಿಗಾರು, ಆ ಇಂದ್ರಜಿತ್ ಬಂದದ್ದನ್ನ ಓದ್ಕೊಂಡು ಹೋದ್ರೆ ಅನುಮಾನ ಬಂದ್ಬಿಡುತ್ತೆ, ಏನ್ ರಾಮ ನಿಜವಾಗ್ಲೂ ಗೆಲ್ತಾನ ಇಲ್ವಾ, ಅಷ್ಟು ಇಂದ್ರಜಿತ್ತದು. ರಾಮ ಜಗ್ಲಿಲ್ಲ, ಮಾಡ್ದ. ಆತ್ಮವ ಜಿತಕ್ರೋಧ, ಅವ್ರ ಕೋಪ ಬರೋಕ್ ಬೇಕಾಷ್ಟು ಸನ್ನಿವೇಶಗಳಿತ್ತು. ಅಪ್ಪನ ಮೇಲೆ ಕೋಪ ಮಾಡ್ಕೋಬೇಕಾಗಿತ್ತು. ಯಾವಾಗ ಹೋಗ ವಿಶ್ವಾಮಿತ್ರ ಕರಿತಾ ಇದಾರೆ, ಅದೇನೋ ತೊಂದರೆ ಇದೆಯಂತೆ. 16 ವರ್ಷದವನು ಅಪ್ಪನ ಮಾತು ಕೇಳ್ತಾನೇನ್ರಿ? ಅದು ಈ ತರದ್ದು ಕೊಟ್ರೆ ಹೋಗ ಪಿಕ್ಚರ್ಗೆ PVRಗೆ ಅಂದ್ರೆ ಹೋಗ್ತಾನೆ, ಹೋಗ ಕಾಡಿಗೆ ಅಂದ್ರೆ ಯಾರು ಹೋಗ್ತಾರೆ? ನೀನೇ ಹೋಗೋದು. ರಾಜ್ಯ ಕೊಡಲ್ಲ, ಅವರಪ್ಪನೇ ಹೇಳ್ಕೊಡ್ತಾನೆ, ಲೇ ಕ್ಷತ್ರಿಯ ಧರ್ಮ ಕೊಡ, ನೀನ್ ದೊಡ್ಡವನು ಶ್ರೀರಾಮ, ನನ್ ಮೇಲೆ ಯುದ್ಧ ಮಾಡಿ ನೀನು. ಈ ಕೈಕೇಯಿ ತಾನೇ ಹೇಳಿರೋದು, ನನ್ ಮೇಲೆ ಯುದ್ಧ ಮಾಡಿ ನೀನು, ನಾನು ಮುದುಕ ವಯಸ್ಸಾಗಿದೆ, ಸೋತೋಗ್ತೀನಿ, ನನ್ನನ್ನ ಕಾರಾಗೃಹದಲ್ಲಿ ಹಾಕ್ಬಿಡು, ನೀನು ರಾಜ್ಯಭಾರ ಮಾಡ್ತಾ ಇರು, ನೀನ್ ನೋಡ್ಕೊಂಡು ಸಂತೋಷವಾಗಿರ್ತೀನಿ ಕಣ. ಅಪ್ಪ ಹೇಳ್ಕೊಡೋದು. ರಾಮ ಒಂಚೂರು ಕೋಪ ಮಾಡ್ಕೊಳ್ಳಿಲ್ಲ. ಅದೆಲ್ಲ ಆಗಲ್ಲ, ಇದೇನ್ ರಾಜ್ಯ ತಾನೆ, ಭರತ ರಾಜ ಆಗ್ಬೇಕು ತಾನೆ, ಆಗ್ಲಿ, ಕಾಡ್ಗೆ ಹೋಗ್ಬೇಕಾರೆ ಹೋಗ್ತೀನಿ, ಅದೇನು 14 ವರ್ಷ ತೊಂದರೆ ಇಲ್ಲ. ಲಕ್ಷ್ಮಣ ನಮ್ಮಪ್ಪನ ಸಾಯಿಸ್ಬಿಡ್ತೀನಿ ಅಂತ ಹೋಗ್ತಾನೆ, ರಾಮ ತಡಿತಾನೆ, ಬೇಡ, ಜಿತಕ್ರೋಧ. ಆಗ ರಾಮನ್ ಕೋಪನೇ ಬರ್ಲಿಲ್ವಾ? ಬಂದ್ ಘಟನೆಗಳಿದೆ. 1-2-3 ಘಟನೆಗಳಿದೆ ರಾಮಾಯಣದಲ್ಲಿ. ಆದರೆ ಕೋಪಕ್ಕೆ ಅವನು ಒಳಗಾಗಲಿಲ್ಲ. ಲಕ್ಷ್ಮಣ ಒಂದ್ ಮಾತು ಹೇಳ್ದ ಅನೇಕ ಸಂದರ್ಭಗಳಲ್ಲಿ, ಇಲ್ಲ ರಾಮ, ನೀನು ಸ್ವಲ್ಪ ಸಹಿಷ್ಣುತೆಯನ್ನು ತಗೋ, ನೀನ್ ಸಮರ್ಥ ಗೊತ್ತು,
ಸುಮ್ಮನೆ ಕೇಳಿದ ಮಾತು ಅದು ಜಿತಕ್ರೋಧ ಅಂದ್ರೆ ಅದೇ. ದ್ಯುತಿಮಾನ್ ಕೋ ಅನಸೂಯಕಃ. ದ್ಯುತಿಮಾನ್ ಅಂತೇಳಿ ಕಾಂತಿಯುಕ್ತನಾಗಿರ್ತಕ್ಕಂಥ, ನೋಡಿದ್ರೆ ಖುಷಿ ಆಗುತ್ತೆ, ಎಲ್ರಿಗೂ ನೋಡಿದ್ರೆ ಖುಷಿ ಆಗುತ್ತೆ. ಶ್ರೀರಾಮನ್ ನೋಡಿದ್ರೆ ಖುಷಿ ಆಗುತ್ತೆ, ಅಷ್ಟು ಅದ್ಭುತವಾದಂಥ ಕಾಂತಿ. ಅಸೂಯೆ ಎಲ್ಲರಲ್ಲೂ, ಯಾರಲ್ಲೂ ಅಸೂಯೆ ಇಲ್ಲ. ಇದ್ರ ಬಗ್ಗೆ ಬೇಕಾಷ್ಟು ಘಟನೆಗಳಿದೆ, ಆದರೆ ಈಗ ಸಮಯದ ಅಭಾವ ಇದೆ. ಮತ್ತೆ ಇಷ್ಟೆಲ್ಲ ಇದ್ದವನು ಅವನೇನು ಯುದ್ಧದಲ್ಲಿ ನೈಪುಣ್ಯತೆ ಇತ್ತು, ಅವನು ಬಿಲ್ಲು ಬಾಣ ಹಿಡಿದಂತ ದೇವತೆಗಳು ಹೆದರೋರಂತೆ. ಅದಕ್ಕೆ ರಾಮಾಯಣದ ಯುದ್ಧಕಾಂಡವೇ ಸಾಕ್ಷಿ. ಯುದ್ಧ ಅವನ ಧೈರ್ಯ ಅಷ್ಟು, ಸತ್ಯತೆ ಅಷ್ಟು. ಆಕ್ಚುಯಲ್ ಆಗಿ ಇಂದ್ರಜಿತ್ ಸಾಯೋದಕ್ಕೆ ಕಾರಣ ಏನಪ್ಪಾ ಅಂತ ಇದೆ. ಇಂದ್ರಜಿತ್ಗೆ ಲಕ್ಷ್ಮಣ ಏನೇನೋ ಇದು ಮಾಡಿದ, ರಾಮ ಏನೇನೋ ಮಾಡಿದ, ಅವನು ತಪ್ಪಿಸ್ಕೊಂಡು ನೋಡೋಣ, ಮಾಯಾ ಯುದ್ಧ. ಕೊನೆಗೆ ಲಕ್ಷ್ಮಣ ಒಂದು ಮಂತ್ರ ಹೇಳ್ತಾನೆ. ಆ ಮಂತ್ರದ ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ, ಬಾಣ ಹೂಡಿ ಶ್ರೀರಾಮ ಸತ್ಯಸಂಧನೆ ಆಗಿದ್ರೆ ಓ ಬಾಣವೇ ಇಂದ್ರಜಿತ್ತನ್ನ ಹತ್ಯೆ ಆಗಲಿ ಅಂತ ಬಿಟ್ಟು, ಅಷ್ಟು ಹತ್ಯೆ ಆಗೋಯ್ತು. ದಟ್ ಇಸ್ ದಿ ಪವರ್ ಆಫ್ ಶ್ರೀರಾಮ. ಇಷ್ಟು ಗುಣಗಳಿದ್ದವನು. ಹಾಗಾಗಿ ಈ ಗುಣಗಳನ್ನು ನಾವು ಪರಿಶೀಲಿಸಿ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ದಟ್ ಇಸ್ ದಿ ಬೆಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಹಾಗಾಗಿ ನಮ್ಮ ನಾಡಿನ ಯುವಕ ಯುವತಿಯರು ಸಂಪೂರ್ಣ ರಾಮಾಯಣವನ್ನ ಕೇವಲ ಏನೋ ಒಂದು ದೈವದ ಒಂದು ಕ್ರಿಯೆಯನ್ನು ನೋಡಬಾರ್ದು, ರಾಮನನ್ನ ಮಾನವನಾಗಿಯೇ ನೋಡ್ಬೇಕು. ಒಬ್ಬ ಮಾನವ ಹೇಗೆ ದೈವತ್ವಕ್ಕೆ ಏರಬಹುದು ಅನ್ನೋದೇ ಶ್ರೀರಾಮಾಯಣದ ಸಂದೇಶ. ಅದಕ್ಕೆ ರಾಮನಾಮದ ಜಪ ಬಹಳ ಖ್ಯಾತಿ. ರಾಮ ರಾಮ ರಾಮ. ವಿಷ್ಣು ಸಹಸ್ರನಾಮ 1000 ಯಾಕೆ ಹೇಳ್ತೀಯ? ಶಿವನೇ ಹೇಳ್ಬಿಟ್ಟ. ಅಮ್ಮ ಪಾರ್ವತಿ ಕೇಳ್ತಾಳೆ, ಓ ಶಿವ 1000 ಹೆಸರು ಹೇಳಿ ಪುಣ್ಯ ಕಟ್ಕೊ ಅಂತೀಯ, ಕಷ್ಟ, ನನ್ನ ಮಕ್ಕಳೆಲ್ಲ ಬಹಳ ಬ್ಯುಸಿ, ಅವಕ್ಕೆಲ್ಲ ಟೈಮ್ ಇಲ್ಲ, ಏನಾದ್ರೂ ಲಘು ಉಪಾಯ ಇದೆಯಾ? ಆಗ ಶಿವ ಏನ್ ಹೇಳ್ತಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಆ ರಾಮ ಅನ್ನೋ ಶಬ್ದಕ್ಕೆ ಅಷ್ಟು ಶಕ್ತಿ ಆಗಿ ಬರುತ್ತೆ ಅಂದ್ರೆ ಇದರಿಂದ 16 ಗುಣಗಳಿಂದ. ಇದನ್ನ ನಾವು ತಿಳ್ಕೊಂಡು, ಇದು ಈ ಒಂದು 3 ಶ್ಲೋಕ ನಮಗೆ ಜ್ಞಾಪಕ ಇದೆ ಸಾಕು, ಆಗಾಗ ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಅದರಿಂದ ನಮ್ಮ ಒಂದು ವ್ಯಕ್ತಿತ್ವ ಪರಿಷ್ಕಾರಗೊಳ್ಳುತ್ತೆ. ಇನ್ನೇನು ನಮಗೆ ಬೇಕಾಗಿಲ್ಲ. ಯಾವುದೇ ಒಂದು ಅಂದ್ರೆ ಬೇರೆಯವ್ರ ಕೆಲಸ ಕಡಿಮೆ ಅಂತಲ್ಲ, ನಮ್ಮ ನಾಡಿನಲ್ಲಿ ಹುಟ್ಟಿ ನಾವು ವ್ಯಕ್ತಿತ್ವಕ್ಕಾಗಿ ಇದನ್ನ ಅವಲಂಬಿಸದ್ದೇ ಅನ್ಯ ಅವಲಂಬನೆ ಮಾಡಿದ್ರೆ ಸ್ವಲ್ಪ ಅಷ್ಟು ಸರಿ ಕಾಣಲ್ಲ ಅನ್ಸುತ್ತೆ. ಹಾಗೆ ರಾಮ ಹೆಸರು ಎಷ್ಟು ಅದ್ಭುತ ನೋಡಿ. ನಾರಾಯಣ, ನಾರಾಯಣದಲ್ಲಿ ಪ್ರಾಣ ಶಕ್ತಿ ಎಲ್ಲಿದೆಯಪ್ಪ? ರಾನಲ್ಲಿದೆ ಅಂತ. ಕೀಲಕ ಪಿವಟಲ್ ಲೆಟರ್ ಇನ್ ನಾರಾಯಣ ಈಸ್ ರಾ. ಈಗ ರಾ ತೆಗೆದ್ಬಿಡಿ, ನಾರಾಯಣದಲ್ಲಿ ನಾರಾಯಣ ಆಗ್ಬಿಡುತ್ತೆ. ಈಸ್ ನಾಟ್ ದಿ ಅಬೋರ್ಡ್ ಅಂತ ಆಗ್ಬಿಡುತ್ತೆ. ರಾ ಇದ್ರೇನೆ ನಾರಾಯಣ. ನಮಃ ಶಿವಾಯ ಕೀಲಕ ಅಕ್ಷರ ಬೀಜ ಮಂತ್ರ ಯಾವುದಲ್ಲಿ? ಮಾ. ಮಾಹ ತೆಗೆದ್ಬಿಡಿ, ನಾ ಶಿವಾಯ ಆಗ್ಬಿಡುತ್ತೆ, ಶಿವನೇ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ರಾ ಪ್ರಾಣ ಪದ, ಮಾ ಪ್ರಾಣ ಪದ, ಎರಡು ಇಟ್ಟಿರುತ್ತೆ ಒಟ್ಟಿಗೆ, ರಾಮ. ಹಾಗಾಗಿ ರಾಮ ಶಬ್ದಕ್ಕೆ ಅಷ್ಟು ಪ್ರಾಧಾನ್ಯತೆ. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲವನ್ನ ತಿಳ್ಕೋಬೇಕು. ಆಚರಣೆಗೆ ತರತಕ್ಕಂಥದ್ದು ಬಹಳ ಮುಖ್ಯ. ಕೇವಲ ನಾವು ಬಾಹ್ಯ ವಿಜೃಂಭಗಳಿಗೆ ಒಳಗಾಗಿ ಅದರಲ್ಲೇ ನಿಂತರೆ ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ. ಆಂತರಿಕ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಅನುಷ್ಠಾನ ಬಹಳ ಮುಖ್ಯ. ರಾಮ ದೊಡ್ಡವನಾಗಿದ್ದೆ ಅನುಷ್ಠಾನದಿಂದ. ಅವನೇನೇನು ಶಿವನ್ ಕುರಿತು ಎಲ್ಲೂ ತಪಸ್ ಮಾಡಿದ್ದ ದಾಖಲೆ ಇಲ್ಲ. ರಾವಣಂದಿದೆ, ದೊಡ್ಡ ತಪಸ್ ಮಾಡ್ದ, ಶಿವನೇ ಬರೋಂಗ್ ಮಾಡ್ದ, ಎಲ್ಲ ವರವನ್ನು ಪಡ್ಕೊಂಡ.
ಸಮಸ್ಯೆ ಎಲ್ಲಾಯಿತು, ಆಚರಣೆಗೆ ತರಲಿಲ್ಲ. ಹಾಗಾಗಿ 10 ತಲೆ ಇದ್ರೂ ಒಂದು ತಲೆನೂ ಉಳಿಲಿಲ್ಲ. ಲಂಕಾಧಿಪತಿ ಆಗಿದ್ರು ಒಂದು ದೇವಸ್ಥಾನವೂ ಅವನ ಹೆಸರಲ್ಲಿ ಇಲ್ಲ. ರಾಮ ಆಚರಣೆಗೆ ತಂದ ರಾಮನ ದೇವಸ್ಥಾನ ಇಲ್ಲದೆ ಇರತಕ್ಕಂಥ ಊರೇ ಇಲ್ಲ. ಹಾಗಾಗಿ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ವೈಭವವನ್ನ ನೆನಪು ಮಾಡಿಕೊಂಡು ಆ ಹಾದಿಯಲ್ಲಿ ನಾವು ಕಲಿಯುವ ಅರಿಯುವ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೆಲ್ಲದಕ್ಕೂ ಅನುಷ್ಠಾನವೇ ಪ್ರಾಧಾನ್ಯತೆ. ಅದನ್ನೇ ಪತಂಜಲಿಗಳು ಸಹ ಹೇಳಿದ್ದಾರೆ. ಮತ್ತೆ ಈ ಯಮ ನಿಯಮಗಳನ್ನ ಶ್ರೀರಾಮಚಂದ್ರ ಪಾಲಿಸಿದ್ದಾನೆ, ಆಚರಣೆಗೆ ತಂದಿದ್ದಾನೆ. ಈ ಬಗ್ಗೆ ಸಹ ನಾವು ಹಿಂದೆ ಒಂದು ಯಮ ನಿಯಮ ರಾಮ ಅಂತ ಒಂದು ಉಪನ್ಯಾಸವನ್ನು ಮಾಡಿದ್ವಿ. ಈ ರಾಮನ ಜೀವನದ ಕೆಲವು ಘಟನೆಗಳನ್ನ ಇದಕ್ಕೆ ತಾಳೆ ಮಾಡಿ ಅದನ್ನು ಕೇಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು.